ಏನ್ ಮಾಡ್ತಾ ಇದ್ದೀವಿ ಒಳಗಡೆ ಬಾರೆ ಹೊರಗೆ ಏನ್ರಿ ಮಂದಸವನೆ ಹೋಗಕತ್ತೀರ ಜಗತ್ ಪ್ರಳಯ ಆದಂಗ ಅಲ್ಲ ಏನಾತು ಅಂತ ಕೇಳ್ತಾ ಇದೆಯಲ್ಲ. ಗಂಡ ಬಿಸ್ಲಾಗ ಹೊಲಕ್ಕೆ ಹೋಗಿ ಬಂದಾನ ಆಳುಗಳ ಜೊತೆ ತನ್ನ ನೀರು ತಂದು ಕುಡಿದು ಬಿಟ್ಟು ಏನಾತು ಅಂತ ಕೈ ವರ್ಷ ಬರಕತ್ತೆ ಮಳ್ಳಿ ಹಳೆ ಮಳ್ಳಿ ಕೆಂಪು ಖಾರ ಕೊಬ್ಬರಿ ಚಟ್ನಿ ಮಾಡಿ ಹಪ್ಪಳ ಸಂಡಿಗೆ ಹುರಿಯಾಕತ್ತಿದ್ದೆ. ನೀವು ನೋಡಿದ್ರ ಒಂದ ಸಮನ ಕೂಗಾಕತ್ತೀರಿ. ಒಲಿ ಮೇಲೆ ಎಣ್ಣೆ ಬೇರೆ ಕಾದೈತಿ, ಹಂಗ ಬಿಟ್ಟು ಬರಕಾಕತ್ತನ. ಹೋಗ್ಲಿ ಬಿಡು. ಮನೆಯಲ್ಲಿ ನನ್ನ ತಂಗಿ ಬಂಗಾರ ಎಲ್ಲಿ ಕಾಣ್ತಾ ಇದ್ದಲ್ಲ, ಎಲ್ಲಿ ಹೋಗಿದ್ದಾಳೆ? ಮನೆಗೆ ಒಬ್ಬಕ್ಕಿಗೆ ಕುಂತ ಬ್ಯಾಸರ ಆಗಬಾರ್ದಂತ ನಿನ್ ಗೆಳತರ ಮನೆಗೆ ಹೋಗ್ಬಾರವ ಅಂತ ನಾನು ಹೇಳಿ ಕಳ್ಸಿನಿ. ಹೋಗ್ ಬರ್ಲಿ ಬಿಡ್ರಿ, ಕೈಕಾಲು ಸಡ್ಲಕ್ಕವು, ಹೊಟ್ಟಿ ಹಸಿತೈತಿ. ಬರಿ ಬರಿ ಬಿಸಿಲ ಬಂದಿರಿ, ತಂಪಗ ಮಜ್ಜಿಗೆ ಕೊಡ್ತೀನಿ, ಹೊಟ್ಟೆ ತುಂಬಾ ಕುಡಿರಿ. ಏ ಪದ್ಮಾ, ಆ ತಂಪಾದ ಮಜ್ಜಿಗಿಂತ ನಿನಗೆ ಇಂಪಾದ ಗಾಡಿನ ಸೊಗಸಾದ ಹಾಡನ್ನು ಹಾಡಿ ಈ ನಿನ್ನ ಗಂಡನ ಮನಸ್ಸನ್ನು ತಣಿಸಬಾರದು ನನ್ನ ಅರಗಿನಿ, ಈ ರೈತನ ಬಾಳಿನ ಕನ್ಯಾಮಣಿ. ನಿಮ್ ಇಷ್ಟದಂಗ ಆಗ್ಲಿ. ಸುಂದರಿ 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 ಸುಂದರಿ. ಪದ್ಮ, ನನ್ನ ಮಡದಿಯಾಗಿ ಬಂದು ಈ ಮನೆಯನ್ನು ಬೆಳಗಿದ ಭಾಗ್ಯಲಕ್ಷ್ಮಿ ಕಣೆ ನೀನು. ನಿನ್ನಂತವಳು ನಾನು ಧರ್ಮ ಪತ್ನಿಯಾಗಿ ಪಡೆದದ್ದು ಅದು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದನು ತೋರಿಸ್ತಾ ಇಲ್ಲ. ಹೊಗಳಿ ಹೊಗಳಿ ಹೊನ್ನ ಶಿವಲಕ್ಕೆ ಏರಿಸಿದ್ರಯ್ಯ ಅಂತ ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಾಗ ಹೇಳ್ಯಾರ. ಮರ್ತೀರೇನು? ಹೊಗಳಿ ಹೊಗಳಿ ನನ್ನ ಉಪ್ಪರಿಗೆ ಮೇಲೆ ಕುಂದ್ರಸಿದ್ರ ನಿಮಗ ಅಪಾಯ ತಪ್ಪಿದ್ದಲ್ಲ. ಅಪಾಯ ಎಲ್ಲಿಂದ ತರ್ತಿಪ್ಪದ್ದು? ನಿಜ ಸಂಗತಿಯನ್ನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಬಡತನದ ಈ ಮಣಿಯನ್ನ ನನ್ನ ಜೊತೆ ಹಗಲು ರಾತ್ರಿ ಹೆಗಲಿಗೆ ಹೆಗಲು ಕೊಟ್ಟು ದುಡಿದಿದ್ದೀಯ. ಇದ್ದ ಅಲ್ಪ ಸ್ವಲ್ಪ ಜಮೀನಿನಲ್ಲಿ ಹೂ ಹಣ್ಣು ತರಕಾರಿ ಬೆಳೆದು ಮಾದರಿಯ ಕೃಷಿಕನ್ನಾಗಿ ಮಾಡಿದೀಯ. ಮೇಲಾಗಿ ಈ ಕೆಳಮಟ್ಟಕ್ಕಿದ್ದ ಈ ಮಣಿಯನ್ನ ಉನ್ನತ ಸ್ಥಾನಕ್ಕೆ ಓದಿಟ್ಟಿದೀಯ. ತಂದೆ ತಾಯಿಯನ್ನು ಕಳೆದುಕೊಂಡ ನನ್ನ ತಂಗಿಯನ್ನ ಹೊಟ್ಟೆಲುಟ್ಟದ ಮಗಳಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದೀಯ. ಈ ಕಣಕ ಮೂರ್ತಿಗೆ ಇನ್ನೇನು ಬೇಕು ಹೇಳು? ಸ್ವರ್ಗವೇ ದರಿಗಿಳಿದು ಬಂದಷ್ಟು ಖುಷಿ ಆಗ್ತಾ ಇದೆ ಕಣೆ. ನಂದೇನೇತ್ರಿ ಇದ್ರಾಗ? ಬಡತನದಲ್ಲಿ ಹುಟ್ಟಿಸಿದ್ದು ಬ್ರಹ್ಮನಾದರೂ, ರಾಜನಂತೆ ಬೆಳೆಸಿದ್ದು ತಂದೆ ತಾಯಿಗಳಾದರೂ, ನಮ್ಮ ಜೀವನದ ದಾರಿ ಹುಡುಕಿಕೊಳ್ಳುವುದು ನಮ್ಮ ಪರಿಶ್ರಮದಿಂದ ಅಂತ. ಇದು ನನ್ನ ಕರ್ತವ್ಯ ಐತ್ರಿ. ಮೇಲಾಗಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಹೆಣ್ಣಾಗಿ ಹುಟ್ಟಿದ ಮೇಲೆ 2 ಮನೆ ಬೆಳಗಬೇಕು. ಒಂದು, ತವರು ಮನೆ ಋಣ ತೀರಿಸಬೇಕು. ಇನ್ನೊಂದು, ಕೊಟ್ಟ ಮನೆಗೆ ಋಣಿಯಾಗಿರಬೇಕು ಅಂತ. ಬರಿ ಬರಿ, ಸಮಯ ಬಾಳಾಗೈತಿ, ಊಟ ಮಾಡಿ ಹೊಲಕ್ಕೆ ಹೋಗೋರಂತ. ಅಲ್ಲ, ನಿನಗೆ ಗೊತ್ತೇ ಇದೆಲ್ಲ ನನ್ನ ತಂಗಿ ಬಂದ ಮೇಲೆ ನಾನು ಊಟ ಮಾಡೋದು ಅಂತ. ಓ ಹೌದಲ್ಲ, ನಿಮ್ಮ ತಂಗಿ ಸಿಟಿಯಿಂದ ಹಳ್ಳಿಗೆ ಬಂದ್ರ ಮುಗ್ದ ಹೋತು. 3 ಹೊತ್ತು ಒಂದ ತಾಟ್ನಾಗ ಊಟ. ಪದ್ಮ, ನಾನು ನನ್ನ ತಂಗಿ ಕೂಡಿಕೊಂಡು ಒಂದೇ ತಾಟ್ನಲ್ಲಿ ಊಟ ಮಾಡಿದ್ರ ಪಂಚಾಮೃತ ಉಂಡಂಗಾಗ್ತದ. ಅದ್ರ ಮಜಾ ನಿನಗೇನು ಗೊತ್ತೈತೆ ರೀ? ನೀವು ನಿಮ್ಮ ತಂಗಿ ಮೇಲೆ ಇಟ್ಟಿರುವ ನಂಬಿಕೆ, ಪ್ರೀತಿ, ವಿಶ್ವಾಸಕ್ಕೆ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆಯೇ. ಈ ಸಮಾಜದಲ್ಲಿ ಅದೆಷ್ಟೋ ಜನ ಹುಟ್ಟುತ್ತಲೇ ದಾಯಾದಿಗಳಾಗಿ ಹಗೆ ಸಾಧಿಸುತ್ತಿರುವಾಗ ನಿಮ್ಮ ತಂಗಿ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬಂದರೆ ಸಾಕು, ನಿಮ್ಮ ಕಣ್ಣಲ್ಲಿ ರಕ್ತ ಬಂದಂತೆ ಮಾಡ್ತೀರಿ. ನಿಜವಾಗಿ ನಿಮ್ಮಂತ ಅಣ್ಣನನ್ನ ಪಡಿಬೇಕಾದ್ರೆ ವಸುಂಧರ ಪುಣ್ಯ ಮಾಡಿದಾಳ್ರಿ, ಪುಣ್ಯ ಮಾಡಿದಾಳೆ. 100% ಕರೆಕ್ಟ್ ಹೇಳಿದ್ರಿ ಅತ್ಕೆಮ್ಮ. ಅತ್ಕೆಮ್ಮ, ಇಂತ ಅಣ್ಣನ ಪಡಿಬೇಕಾದ್ರೆ ಪುಣ್ಯ ಮಾಡಿಲ್ಲ, ಮತ್ತೆ ತಪಸ್ ಮಾಡಿದೀನಿ. ಅಲ್ಲಮ್ಮ, ತಪಸ್ ನೀನು ಮಾಡಿಲ್ಲ, ತಪಸ್ ನಾನು ಮಾಡಿದ್ದೀನಿ. ಯಾಕಂದ್ರೆ ಈ ಕನಕ ಮೂರ್ತಿಯ ಜೀವನದಲ್ಲಿ ಬದುಕಿಯ ಚಿಲುಮೆಯ ದೀಪಕ್ಕೆ ತೈಲ ನೀನಾದೆ. ಆ ದೀಪಕ್ಕೆ ಸಂಸ್ಕರಣದ ಕೌಚ ನಿನ್ನ ಅತ್ತಿಗೆ ಆದಳು. ಈ ಸುಂದರಮಯ ಸಂಸಾರವನ್ನು ಅವ್ವ ಅಪ್ಪ ಕಣ್ತುಂಬ ನೋಡ್ಲಿಲ್ಲ ಅಂತ ನನಗೆ ತುಂಬಾ ದುಃಖ ಆಗ್ತಾ ಇದೆ. ಯಾಕಣ್ಣ ಕಣ್ಣೀರ್ ಹಾಕ್ತ್ಯಾ? ನನಗೆ ತಂದೆ ತಾಯಿನ ಕೊರತೆ ನೀ ಯಾವತ್ತೂ ತೋರಿಸ್ಕೊಟ್ಟಿಲ್ಲ. ನನಗೆ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀನೇ ಅಣ್ಣ. ಅಣ್ಣ, ಅದಕ್ಕೆ ಮನೆಗೆ ಕೇವಲ ಸೊಸೆಯಾಗಿ ಬಂದಿಲ್ಲ, ನನ್ನ ಹೆತ್ತ ತಾಯಿಯಾಗಿ ಬಂದಿದ್ದಳಣ್ಣ. ಅಣ್ಣ ತಂಗಿ ಇಬ್ರು ಸೇರಿದ್ರೆ ಮುಗ್ದೇ ಹೋಯ್ತು, ಲೋಕನೇ ಮರೆಸ್ಬಿಡ್ತೀರಿ. ನೋಡು ವಸು, ನಮ್ಮ ಮುಂದಿರುವುದು 2 ಆಯ್ಕೆ. ಒಂದು, ಕೊಟ್ಟು ಹೋಗ್ಬೇಕು, ಇಲ್ಲ ಬಿಟ್ಟು ಹೋಗ್ಬೇಕು. ಈ ಭೂತಾಯಿ ಮಡಿಲಲ್ಲಿ ನಾವು ಬದುಕಿರೋ ತನಕ ಸಂತೋಷವಾಗಿ ನಗನಗುತ್ತಾ ಬಾಳಿದಾಗಲೇ ಸ್ವರ್ಗ ಸುಖ ಸಿಗೋದು. ಬರ್ರಿ ಬರ್ರಿ ವಸುಂಧರ, ನಿನಗಿಷ್ಟವಾದ ಅಡಿಗೆ ಮಾಡಿದ್ದೀನಿ, ಊಟ ಮಾಡೋದು ಬಾ. ನಡಿಯಮ್ಮ, ಮತ್ತಿಗೆ ಅಡಿಗೆ ಮಾಡಿದ್ದಾರೆ, ಊಟ ಮಾಡೋಣ. ಅಣ್ಣ, ಊಟಕ್ಕಿಂತ ಮೊದಲು ನಂದೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸ್ ಇದೆಯಾ? ಹೌದು. ಅಲ್ಲ, ಅಂತ ದಿನ ಸರ್ಪ್ರೈಸ್ ತಂದಿದ್ದ ಮನೆ ನನಗೆ. ನೀನು ಕಣ್ಮುಚ್ಚಣ್ಣ. ನಾನು ಕಣ್ಣು ಮುಚ್ಚಬೇಕಾ? ಹೌದು.
ಕಣ್ಣು ಮುಚ್ಚು ಅಂತ ಸರ್ಪ್ರೈಸ್ ತಂದಿದ್ಯಾ? ಒಂದ್ ಕೆಲಸ ಮಾಡು, ನೀನ್ ಕಣ್ಣು ಮುಚ್ಚು, ನಾನ್ ಸರ್ಪ್ರೈಸ್ ತೋರಿಸ್ತೀನಿ ನಿನಗೆ. ವಸುಂಧರಾ, ಅಣ್ಣ ಕಣ್ ಬಿಟ್ಕೊಂಡು ನೋಡಮ್ಮ. ಅಣ್ಣ, ನನಗಿನ ಮುಂಚಿತವಾಗಿ ನೀನು ಟಾಟಾ ಹಾಕ್ಸ್ಕೊಂಡಿದ್ಯಾ? ಅಂದ್ರೆ ನೀನು ಹಾಕಿಸ್ಕೊಂಡ್ ಬಂದಿದೀಯಾ? ಇಲ್ಲಿ ನೋಡೋಣ, ನಾನು ಹಾಕಿಸ್ಕೊಂಡಿದ್ದೀನಿ. ಅಲ್ಲಮ್ಮ, ನಾನೇನು ಕೈ ಮೇಲೆ ಹಚ್ಚಿ ಹಾಕಿಸ್ಕೊಂಡ್ರೆ ಪರವಾಗಿಲ್ಲ. ಮದುವೆ ಮುಂಚೆ ಹೆಣ್ಣು ಮಕ್ಕಳು ನೀವು ಈ ರೀತಿ ಹಚ್ಚಿ ಹಾಕಿಸ್ಕೋಬಾರ್ದು. ಯಾಕಂದ್ರೆ ಕೊಟ್ಟ ಮನೆಗೆ ಹೋಗಬೇಕಾದವಳು ನೀನು. ಹೋದ್ಮೇಲೆ ಗಂಡ ಇಚ್ಛೆಯಂತೆ ಬಾಳಬೇಕಾಗ್ತತಿ. ಅವನ ಇಚ್ಛೆಯಂತೆ ಸುಖ ಸಂಸಾರದಲ್ಲಿ ಸಾಗಬೇಕಾಗ್ತತಿ ಅಮ್ಮ. ಮದುವೆ ಮುಂಚೆ ಹೆಣ್ಣು ಮಕ್ಕಳು ಈ ರೀತಿಯ ಹಚ್ಚಿ ಹಾಕಿಸ್ಕೊಳ್ಳೋದು ಯಾಕೋ ನನ್ಗೆ ಸರಿ ಅನಿಸ್ತಾ ಇಲ್ಲ. ಅಣ್ಣ, ಚರ್ಮಕ್ಕೆ ಹಾಕೋ ಟಾಟಾಗಿಂತ ಮನ್ಸಿಗೆ ಹಾಕೋ ಟಾಟಾನೇ ಮುಖ್ಯ. ನಾನೇನ್ ಬೇರೆದವ್ರ ಹೆಸರು ಹಾಕ್ಸ್ಕೊಂಡಿಲ್ಲಲ್ಲ. ನನ್ನ ಜೀವಕ್ಕೆ ಜೀವ ಆಗಿರೋ, ನನ್ನ ಉಸಿರಿಗೆ ಉಸಿರಾಗಿರೋ ನನ್ನ ಅಣ್ಣನ ಹೆಸರು ಹಾಕ್ಸ್ಕೊಂಡಿದ್ದೀನಿ. ಇದ್ರಲ್ಲಿ ತಪ್ಪೇನಣ್ಣ? ತಪ್ಪೇನಿಲ್ಲ ಬಿಡಮ್ಮ. ಇಬ್ರು ಸರಿಯಾಗೇ ಮಾಡಿದ್ದೀರಿ. ನಾನು ಒಳಗೆ ಹೋಗಿ ಊಟ ಹಾಕೊಂಡು ಬರ್ತೀನಿ, ತಡೀರಿ. ಅಂದಂಗೆ ನಿನ್ನ ಇಂಜಿನಿಯರಿಂಗ್ ಪರೀಕ್ಷೆ ಎಲ್ಲಿವರೆಗೆ ಬಂತಮ್ಮ? ಇನ್ನೇನು ಮುಂದಿನ ವಾರ ಮುಗಿತಣ್ಣ. ಅದು ಮುಗಿದ ತಕ್ಷಣ ಯಾವ್ದ್ರ ಕೆಲಸ ನೋಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಬೇಡಮ್ಮ, ದೂರದ ಸಿಟಿಯಲ್ಲಿ ನೀನು ಒಬ್ಬಳೇ ಬಿಟ್ಟಿರಲು ಯಾಕೋ ನನ್ನ ಮನಸ್ಸು ಒಪ್ತಾ ಇಲ್ಲ. ನೀನು ನಮ್ಮ ಜೊತೆಗೇನೆ ಇರೋದು ಒಳ್ಳೇದು. ಇದೇನಣ್ಣ ಚಿಕ್ಕ ಮಕ್ಕಳಾಗ ಹಠ ಮಾಡ್ತಿಯಲ್ಲ? ನಾವೊಂದು ಒಳ್ಳೆ ಕೆಲಸ ನೋಡಿ ಕೈ ತುಂಬಾ ಸಂಪಾದನೆ ಮಾಡಿ ನನ್ನ ಅಣ್ಣ ಅತ್ತಿಗೆರ ಸಂತೋಷ ನೋಡ್ಕೋಬೇಕನ್ನೋದೇ ಈ ನಿನ್ನ ತಂಗಿ ಆಸೆ. ಆಗಲ್ಲ. ಸರಿ ಸರಿ ಸರಿ, ಅದನ್ನೆಲ್ಲ ಆಮೇಲೆ ಮಾತಾಡಂತೆ. ಮೊದಲು ಊಟ ಮಾಡ್ರಿ, ಆಮೇಲೆ ಮಾತಾಡ್ರಿ. ಅಣ್ಣ, ಅದಕ್ಕೆ ಅಂತೂ ಊಟ ಮಾಡ್ತಿದ್ರು. ನೀವೊಂದು ಹಾಡಾದ್ರೂ ಹಾಡೋಣ. ನಾನು ಹಾಡು ಹಾಡಬೇಕಾ? ಹಾಗಾದ್ರೆ ನಾನು ಹಾಡಾಡ್ತೀನಿ, ನೃತ್ಯ ನೀನ್ ಮಾಡು. ಲಲ್ಲ ಬಲ್ಗಾರ ತಂಗಿ ಬಾಳೆಲ್ಲವು ನಗೆ ಹಾಡಾಗಲಿ, ಸುಖ ಸಂತೋಷ ತುಂಬಿ ಮನದಲ್ಲಿದಾಡಲಿ, ಬಾಳು ಹಾಯಾಗಲಿ. ದೈವ ತಂದಂತವರ ಇಂದು ಈ ಅನ್ನಗೆಂದು, ದೈವ ತಂದಂತವರ ಇಂದು ಈ ಅನ್ನಗೆಂದು. ಲಲ್ಲ ಬಲ್ಗಾರ ತಂಗಿ ಬಾಳೆಲ್ಲವು ನಗೆ ಹಾಡಾಗಲಿ. ಎಣ್ಣೆ ಹಚ್ಚಿ ನೀರು ಹಾಕಿ ರೇಷ್ಮೆ ಸೀರೆ ಉಡಿಸಿ ನಾನು ಕಲಿವೆ, ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ಹೂವ ಬಡಿಸಿ ನಿಂಗೆ ಮೈಯ ಬರವೆ. ತಂಗಿಯನಿಗೆ ನನ್ನ ಶ್ರೀಗಂಧದ ಪರ್ವತ ಬಲಗಿಸುವೆ, ಜೋಗಳ ಹಾಡಿ ಪಕ್ಕದ ಬೆಳಕು ಗಾಳಿ ಬೀಸುವೆ. ಲಲ್ಲ ಬಲ್ಗಾರ ತಂಗಿ ಬಾಳೆಲ್ಲವು ನಗೆ ಹಾಡಾಗಲಿ. ಲಾ 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 ಲಾ. ಈ ಜಗತ್ತಿನಲ್ಲಿ ಭಗವಂತನ ಲೀಲೆ ಬಹಳ ವಿಭಿನ್ನವಾಗಿದೆ. ಯಾಕಂದ್ರೆ ಸುಖ ಸಂತೋಷ ಮನುಷ್ಯನಿಗೆ ಒಟ್ಟಿಗೆ ಸಿಗುವುದು ಬಹಳ ವಿರಳ. ಹಣವಿದ್ದಾಗ ಸಂಬಂಧಗಳು ಕಡಿಮೆ ಆಗುತ್ತದೆ, ಸಂಬಂಧಗಳಿದ್ದಾಗ ಹಣವೇ ಕಡಿಮೆ ಆಗುತ್ತದೆ. ಇವು ಎರಡು ಮನುಷ್ಯನ ಹತ್ತಿರ ಇದ್ದಾಗ ಸಾಧನೆ ಮಾಡುವ ಶಕ್ತಿನೇ ಇರೋದಿಲ್ಲ. ಅದಕ್ಕೆ ಬಲ್ಲವರದ್ದು ಮಾತು ಹೇಳ್ತಾರೆ, ಮಾನವನ ಜನ್ಮ ಅಂದ್ರೆ ನಾರಲು ಹೊಸದ ಹಗ್ಗ ಇದ್ದಾಗೆ ಅಂತ. ಬಿಸ್ರಾಗ ನಾಲ್ಕು ಬಟ್ಟಿ ತೊಳ್ಕೊಂಡು ಬರೋದ್ರಾಗ ಸಾಕಾಗಿ ಹೋತು. ಏನ್ ಯಜಮಾನ್ರು ಏನ ಯೋಚನೆ ಮಾಡಕತ್ತಿರಲ್ಲ? ಏನು ಯೋಚನೆ ಮಾಡ್ಲಕ್ಕಿತ್ತು? ಏನು ಪದ್ಮ, ನನ್ನ ತಂಗಿ ಇಂಜಿನಿಯರಿಂಗ್ ಪರೀಕ್ಷೆ ಮುಗಿಸಿ ಗೋಲ್ಡ್ ಮೆಡಲ್ ಪಡೆದಳು. ಮೇಲಾಗಿ ಈ ಊರಿಗೆ ಒಳ್ಳೆ ಕೀರ್ತಿ ತಂದು ಕೊಟ್ಟಳು. ತಂದೆ ತಾಯಿ ಆಸೆಯಂತೆ
ಅವಳಿಗೊಂದು ಒಳ್ಳೆ ವರ ನೋಡಿ ಮದುವೆ ಮಾಡಿಕೊಟ್ಬಿಟ್ರೆ ತಲೆ ಮೇಲೆ ಇರೋ ಭಾರ ಕಡಿಮೆ ಆಗ್ತದೆ ಯೋಚನೆ ಮಾಡ್ತಾ ಹೌದು ಇದ್ದೆ. ನೋಡ್ರಿ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಈ ವಿಷಯದ ಬಗ್ಗೆ ನಾನ ನಿಮಗೆ ಕೇಳಬೇಕಂತ ಮಾಡಿದ್ದೆ, ಅಷ್ಟ್ರಾಗ ನೀವೇ ಹೇಳಿಬಿಟ್ರಿ ರೀ. ಆದಷ್ಟು ಬೇಗ ನಮ್ಮ ವಸುಂಧಳ ಮದುವೆ ಮಾಡಿ ಮುಗಿಸ್ಬಿಡೋಣ ರೀ. ಅಣ್ಣ ಅದಕ್ಕೆ ನನಗೆ ಇಷ್ಟಲ್ದಿ ಮದುವೆ ಬೇಡ. ಯಾಕಮ್ಮ ಏನಾಯ್ತು? ಅಣ್ಣ ಈಗ ತಾನೇ ಇಂಜಿನಿಯರ್ ಮುಗಿದಿದೆ, ಒಂದು ಒಳ್ಳೆ ಕೆಲಸ ನೋಡಿ ಕೈ ತುಂಬ ಸಂಪಾದನೆ ಮಾಡಿದ್ದೆ, ಆಮೇಲೆ ಮದುವೆ ವಿಚಾರ ಮಾಡಿದ್ರಾಯ್ತಣ್ಣ. ಅಲ್ಲಮ್ಮ, ಅಷ್ಟೆಲ್ಲ ಮಾಡೋದಕ್ಕೆ ಎಷ್ಟು ವರ್ಷಗಳು ಬೇಕಂತವು ಗೊತ್ತಿಲ್ಲ. ಹೆಣ್ಣು ಓದಿದ ಮೇಲೆ ಎಂಥ ನೌಕರಿ ಹಿಡಿತನ್ನೋದು ಭಾಳ ಮುಖ್ಯ ಅಲ್ಲಮ್ಮ, ಎಂಥ ಮಣಿ ಸೇರ್ತನ್ನೋದು ಭಾಳ ಮುಖ್ಯ ಆಗುತ್ತೆ. ಅಣ್ಣ ತಂದೆ ಸೊಪ್ಪನ್ನಲ್ಲಿ ಊಟ ಮಾಡಿದ್ರೆ ಹಳಸಿದ ಅನ್ನ ತಿಂದಂತೆ, ಮತ್ತೊಬ್ಬರ ಹತ್ರ ಸಾಲ ಮಾಡಿದೆ ತಿಂದ ಅನ್ನ ಎಂಜಲ್ ಅನ್ನ ತಿಂದಂತೆ, ನಿನ್ನ ದುಡಿಮೆಯಲ್ಲಿ ನೀನು ತಿಂದ ಅನ್ನ ಪೃಷ್ಠ ಅನ್ನ ಭೋಜನ ಸವಿದಂತೆ ಅಂತ ಕೊಪ್ಪಳ ಗೌಸಿದ್ದೇಶ್ವರ ಅಜ್ಜವರು ಹೇಳಿಲ್ಲ ಅಣ್ಣ. ಕಾಯಕ ಅನ್ನೋದು ಕೇವಲ ಗಂಡಸರಿಗೆ ಮಾತ್ರ ಮೀಸಲಲ್ಲ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿಗೆ ಸಾರಿ ಸಾರಿ ಹೇಳಿದಾರಣ್ಣ. ನೋಡುವ ಸುಂದ್ರ, ನಿನ್ನ ವಯಸ್ಸಿನಾಗ ಎಲ್ಲರೂ ಹಿಂಗೆ ಹೇಳ್ತಾರ, ಆದ್ರ ಹೆಣ್ಣಿಗೆ ಸ್ವಾಭಿಮಾನ ಎಷ್ಟು ಮುಖ್ಯನೋ ಆಶ್ರಯ ಕೂಡ ಅಷ್ಟೇ ಮುಖ್ಯ. ಅಥವಾ ನಿನ್ನಿಷ್ಟದಂಗ ಆಗಲಿ, ಮದುವೆ ಬೇಕಾರ ನಿನ್ನಿಷ್ಟದಂಗ ಮಾಡೋಣ ಅಂತ. ಸದ್ಯ ಎಂಗೇಜ್ಮೆಂಟ್ ಆದ್ರೂ ಮಾಡ್ಕೋಬೋದಲ್ಲ ಕಂದ. ಅಲ್ಲ ಪದ್ಮ, ದಿಢೀರ್ ಈಗ ಎಂಗೇಜ್ಮೆಂಟ್ ಅಂದ್ರೆ ಹೇಗೆ? ಇನ್ನೂ ವರ ಹುಡುಕಿಡಬೇಕು, ವರಕ್ಕೆ ಕನ್ಯಾ ಪಸಂದ್ ಆಗಬೇಕು, ಮೇಲಾಗಿ ಇಬ್ರು ಮದುವೆ ಆಗೋರು ಒಪ್ಪಿಗೆ ಪಡಿಬೇಕು, ಆಮೇಲೆ ಎಂಗೇಜ್ಮೆಂಟ್ ಮತ್ತೊಂದು ಮಾಡಿದ್ರೆ ಆಯ್ತು. ಇಷ್ಟ್ಯಾಕೆ ಕಷ್ಟಪಡಕತ್ರಿ ನೀವು? ನಮ್ಮ ವಸುಂಧರಳ ಮದುವೆ ಆಗೋ ಹುಡುಗನ್ಗ ಈಗಾಗಲೇ ಫೋನ್ ಮಾಡಿ ಹೇಳಿ ನೀ ಬಾ ಅಂತ. ಫೋನ್ ಮಾಡಿ ಹೇಳಿದೀಯಾ? ಅಲ್ಲ, ನನ್ನ ತಂಗಿಯನ್ನು ಕೈ ಹಿಡಿಯುವಂತ ಅದೃಷ್ಟವಂತ ವರ ಯಾರೇ? ಮತ್ತೆ ಯಾರು ತರ್ತೀರಿ? ನನ್ನ ತಮ್ಮ ಮೃತ್ಯುಂಜಯ. ನನ್ನ ತಮ್ಮಗ ವಸುಂಧರಳ ತಗೋಬೇಕು ಅಂತ ಈಗಾಗಲೇ ನಾನು ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ತೀರ್ಮಾನಿಸಿದೀಯಾ? ಯಾರು ಕೇಳಿ ತೀರ್ಮಾನಿಸಿದೀಯಾ? ನನ್ನೊಂದು ಮಾತು ಕೇಳಿದೀಯಾ? ಇಲ್ಲವಲ್ಲ, ಏನು ಮದುವೆ ಆಗಲು ಒಪ್ಪಿಗೆ ಪಡೆದಿದೀಯಾ? ಹಾಗಿದ್ಮೇಲೆ ನೀನು ಒಬ್ಬಳೇ ತೀರ್ಮಾನಿಸಿದೀಯಾ? ನಿನ್ನ ತಮ್ಮ ಎಂತವಂತ ಇಡೀ ಊರಿಗೆ ಗೊತ್ತು. ಪಂಟದೊಂದಿಗೆ ಕೂಡಿ ಗುಂಡಾಗಿರಿ ಮಾಡ್ತಾರೆ ಹುಡುಗರಿಗೆ. ಗಿಣಿಯಾಗಿ ಸಾಕಿರುವ ನನ್ನ ತಂಗಿರು ಕುಡುದ ಬೇಡ ಪದ್ಮ, ಬೇಡ. ಗಿಡಗರ ಕೈಯಾಗಿ ಗುಬ್ಬಿ ಮರಿ ಕುಡಿದು ಬೇಡ. ಹೌದು ಅದಕ್ಕೆ ಇದೊಂದು ವಿಷಯದಲ್ಲಿ ಒತ್ತಾಯಿಸ್ಬೇಡಿ. ನನ್ನ ಮದುವೆ ಯಾರ ಜೊತೆ ಆಗಬೇಕು ಅನ್ನೋದನ್ನ ನನ್ನ ಸ್ವತಂತ್ರಕ್ಕೆ ಬಿಟ್ಟು ನನ್ನ ಕೈಯನ್ನು ಕೂಳುತ್ತೆಂದು ಬೆಳೆದ ನೀನು ನನಗೆ ವಿರುದ್ಧವಾಗಿ ಮಾತಾಡ್ತೀಯ. ಇದೆಲ್ಲ ನನ್ನ ಮುಂದೆ ನಡೆಯಂಗಿಲ್ಲ. ಸುಮ್ಮನೆ ನಾ ಹೇಳ್ದಂಗ ಕೇಳ್ಕೊಂಡು ಕಣ್ಣು ಮುಚ್ಕೊಂಡು ನನ್ನ ತಮ್ಮನ ಕೈಯಿಂದ ತಾಳಿ ಕಟ್ಟಿಸ್ಕೊಂಡು ಬೇಷಾತು. ಇಲ್ಲಂದ್ರ ಅಕ್ಕ ನಾನ್ ಬಂದ್ಬಿಟ್ಟೆ. ಕೂಲ್ ಅಕ್ಕ, ಕೂಲ್, ಚಿಲ್ಡ್ ಆಗಿರ್ಬೇಕು. ಅವಳಿಗೆ ಹೆಂಗಿರ್ಬೇಕಂತ ಹೇಳಿ ನಾನು ಹೇಳಿಕೊಡ್ತೇನೆ. ಏ ವಸ, ಮದುವೆ ಆಗಿ ಗಂಡನ ಮನೆಗೆ ಹೋಗ್ಬೇಕಂದ್ರೆ ಹೆಂಗಿರ್ಬೇಕು ಗೊತ್ತಾ? ಪಟ್ಟ ಮನೆಗೆ ಕೀರ್ತಿ ಕಳಸವಾಗಿರ್ಬೇಕು, ಬಿಟ್ಟು ಹೋದ ಮನೆಗೆ ಮರ್ಯಾದ ಮಾಣಿಕ್ಯದಂತಿರ್ಬೇಕು, ದುಷ್ಟರ ಪಾಲಿಗೆ ರಣಚಂಡಿಯಾಗಿರ್ಬೇಕು. ಹೊಂಡ ಪ್ರಚಂಡರ ಗಂಡ ಮೃತ್ಯುವನ್ನೇ ಗೆದ್ದ ಈ ಮೃತ್ಯುಂಜಯ ತಾಳಿ ಕಟ್ತಾನಂದ್ರೆ ಕೊರೆ ಕುರಿ ಹಾಗೆ ತಲೆ ತಗಿಸಿ ತಾಳಿ ಕಟ್ಕೋಬೇಕು. ಕೂಲ್ ಮಾಮ ಶ್ರೀ ಕೂಲ್, ಚಿಲ್ಡ್ ಆಗಿರ್ಬೇಕು. ಇದು ಆರಂಭ ಅಷ್ಟೇ, ಅಭಿ ಪಿಕ್ಚರ್ ಬಾಕಿ ಹೈ. ವಸ ಹಾಗಲಕಾಯಿ ಕಹಿದೆ ಅಂತ ಅದನ್ನ ಯಾರಾದ್ರೂ ತಿಂದೇ ಇರ್ತಾರ? ಆಕಾಶದಲ್ಲಿರೋ ನಕ್ಷತ್ರ ಭೂಮಿಗೆ ಉರುಳುತ್ತೆ ಅಂತ ಗೊತ್ತಿರುತ್ತೆ, ಅದು ಮಿಣಗೋದನ್ನು ಬಿಡುತ್ತ. ಹಾಗೆ ಕಾಂದಿರೋ ಕೈಲಾಸದ ಬೆನ್ನು ಹತ್ತಿ ಸಮಯ ವ್ಯರ್ಥ ಮಾಡಬೇಡ, ತೆಗೆದುಕೋ ಫಲಪುಷ್ಪ. ನನ್ನ ಮನಸ್ಸು ದೇಹ ನಾನು ಕಂಡ ಕನಸುಗಾರನ್ ಮಾತ್ರ ಮೀಸಲಾಗಿದೆ. ನಿನ್ ಹಾಗೆ ಬಣ್ಣ ಬದಲಿಸೋ ಭಂಡರಿಗಲ್ಲ. ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು, ತಾತು ಬೀಸಿದರೆ ಅದಕ್ಕೆ ಬಲು ಕೋಪ ಬರುವುದು, ಕೋಪ ಬಂದರದು ಕೈಯ ಮುರಿದು ಬಿಡುವುದು.
ನನ್ನ ಕಣ್ಣೆದುರಿಗೆ ನನ್ನ ತಮ್ಮಗ ಭಂಡ ಅಂತ ಹೊಗಳ್ತೇನ? ಏ ಕನ್ನಡಿ, ನಿನಗ ತೊಳೆದು ಬಳದು ಇಷ್ಟೆಲ್ಲ ವಿದ್ಯಾಭ್ಯಾಸ ಮಾಡಿಸಿದ್ದು ಮಂದಿ ಮನಿ ಪಾಲಾಗ್ಲಿ ಅಂತ ಅಲ್ಲ, ನನ್ನ ಮನಿ ಉದ್ಧಾರ ಆಗಲಿ ಅಂತ. ನೀ ದುಡ್ಡು ತಂದ ಹಣದಿಂದ ನನ್ನ ಮನಿ ಬಂಗಾರ ಅಕ್ಕತಂತ ನಿನ್ನ ಓದಿಸಿನೇ ವಿನಃ ಬೇರೆ ಯಾವುದಕ್ಕೂ ಅಲ್ಲ. ನನ್ನ ಮುಖ ಏನ್ ನೋಡ್ತಿಲೆ? ನನ್ನ ತವ್ರನವ್ರ ಶುಭ ಕಾರ್ಯಕ್ಕೆ ಅಂತ ತಂದಿರುವ ತಾಂಬೂಲ ತಂದೇನ ನನ್ನ ಕಣ್ಣೆದ್ರಾಗ ಬಿಸಾಕ್ತೇನ? ಏ ತಾಟಗಿತ್ತಿ, ಏನು ಅರಿಯದ ಬಳ್ಳ ಹುಡುಕಿದಾಳ, ಅಷ್ಟಕ್ಕೂ ಇಷ್ಟು ದೊಡ್ಡ ಮಾಡೋದು ಬೇಡ. ಅವಳು ವಿರುದ್ಧವಾಗಿ ಯಾವ ಮದುವೆ ನಿರ್ಧಾರವನ್ನು ಕೈಗೊಳ್ಳೋದು ಬೇಡ. ಮಾಮಾಶ್ರೇ, ಕೂಲ್ ಕೂಲ್ ಕೂಲ್, ಚಿಲ್ಡ್ ಆಗಿರ್ಬೇಕು. ನೀನು ನಮ್ಮ ಅಕ್ಕನ ಕೇಳಾಕ ನಮ್ಮ ಮನಿತನ ಬಂದಿದ್ದಲ್ಲ, ಏನ್ ಹತ್ರ ಏನಿತ್ತು? ಬರೀ ಶೂನ್ಯ. ನಮ್ಮಕ್ಕ ಈ ಮನೆಗೆ ಕಾಲಿಟ್ಟ ಮೇಲೆ ಈ ಮನಿತನ ಉದ್ಧಾರ ಆಗಿತ್ತು. ನೀವಾಗಿ ನೀವೇ ಮುಂದೆ ನಿಂತು ಈ ಶುಭ ಕಾರ್ಯನ ನಡೆಸಿಕೊಟ್ರೆ ನಿಮಗೆ ಒಳ್ಳೆಯದು. ನಾನು ಎಂಥವನ್ನ ತನಗೆ ಚೆನ್ನಾಗಿ ಗೊತ್ತಲ್ಲ. ದಂಡಂ ದಶಗುಣಂ. ಮಾಮಾಶ್ರೇ, ಇವಳನ್ನ ನಾನು ಮದುವೆ ಆಗಕ್ಕೆ ಯಾವನ್ನಾದ್ರೂ ಅಡ್ಡಿ ಆಗಿದ್ದೆ ಆದ್ರೆ ಅವನು ಎದೆ ಸೀಳಿ ಆದ್ರೂ ಇವಳನ್ನ ಹೊತ್ಕೊಂಡು ಹೋಗ್ತಾನೆ. ಯಾಕಂದ್ರೆ ಇದು ಬದಲಾಗೋ ಕ್ಯಾರೆಕ್ಟರ್ ಅಲ್ಲ. ಮದುವೆ ಆಗ್ತೀಯಾ? ನೀನು ಮಾಡಿದ ಕೆಟ್ಟ ಕೆಲಸನ ಕಣ್ಣಾರೆ ಕಂಡು ನಿನ್ನ ಮದುವೆ ಆಗಲು ನನಗೆ ತಲೆ ಕೆಟ್ಟಿಲ್ಲ. ಆ ರೀತಿ ನೀನೇನಾದ್ರೂ ತಲೆಯಲ್ಲಿ ಇಟ್ಕೊಂಡಿದ್ರೆ ಬಿಟ್ಟು ಬಿಡು. ನನ್ನಂತ ಎಷ್ಟು ಹೆಣ್ಮಕ್ಳು ಅತ್ಯಾಚಾರ ಮಾಡಿದ ಪಾಪಿ ನೀನು. ನನ್ನನ್ನ ಜೀವಂತ ಸುಟ್ಟರು ಪರವಾಗಿಲ್ಲ, ನಾನು ಮಾತ್ರ ನಿನ್ನ ಮದುವೆ. ವಯ್ಯಾರ್ದ ಹೆಣ್ಣ ಹಿಂಗ ನಿಷ್ಠುರವಾಗಿ ಮಾತಾಡಿದ್ರೆ ನಿನ್ನ ಬಿಟ್ಟು ಬಿಡ್ತೀನಿ ಅಂತ ತಿಳಿದಿಯೇನ? ಸಾಧ್ಯನೇ ಇಲ್ಲ. ನನ್ನ ತಂದೆ ತಾಯಿಗೆ ನಾನು ಮಾತು ಕೊಟ್ಟಿನಿ, ಈ ಜನ್ಮದಾಗ ನಿನ್ನ ಮದುವೆ ಅಂತಾದ್ರು ಅದು ನನ್ನ ತಮ್ಮನ ಜೊತೆನ ಆಗಬೇಕು. ಬೇಡ ಬರ್ತದೆಯಾ, ನನ್ನ ತಂಗಿಗೆ ಏನು ಮಾಡಬೇಡ. ನಾನು ಅವಳಿಗೆ ತಿಳಿಸಿ ಬುದ್ಧಿ ಹೇಳ್ತೀನಿ. ಅಮ್ಮ ವಸುಂಧರಾ, ದಯವಿಟ್ಟು ಈ ನಿನ್ನ ಅತ್ತಿಗೆ ಮಾತು ಕೇಳಮ್ಮ. ಅಣ್ಣ, ನೀನು ಈ ರೀತಿ ಹೇಳಿದ್ರೆ ನಾನು ಯಾರ ಮುಂದೆ ಸರಗೊಂಡು ಬೇಡ್ಕೊಳ್ಳೋಣ? ಅಣ್ಣ, ನಾನೇನಾದ್ರೂ ಈ ಪಾಪಿನ ಮದುವೆ ಆದ್ರೆ ನನ್ನ ಕೈಲಿ ಕೋಲು ಜಾರಿದಂತಾಗುತ್ತಲ್ಲ ನಿನ್ನ ತಂಗಿ. ಬೇಡಣ, ಬೇಡ. ಎಲುಬು ತಿನ್ನ ನಾಯಿಯ ಕೊಳ್ಳಿಗೆ ಲಿಂಗ ಕಟ್ಟಿದಂತಾಗುತ್ತಲ್ಲ, ಲಿಂಗ ಕಟ್ಟಿದ. ಏನಂತೀಯ? ಇಂಡೈರೆಕ್ಟ್ ಆಗಿ ನಮಗ ನಾಯಿ ಅಂತೀಯ? ಹೊಡಿರಿ ಹೊಡಿರಿ, ಹೊಡೆದು ಸಾಯಿಸ್ಬಿಡ್ರಿ ನಮಗ. ಇದೊಂದು ಬಾಕಿ ಉಳಿದಿತ್ತು ನನಗ ಆತಲ್ವಾ? ಈಗ ಹಾಲು ಕುಡ್ದಷ್ಟು ಸಮಾಧಾನ ಆಗಿರ್ಬೇಕು ನಿನಗ. ನಿನಗ ಹಾಲು ಹಾಕಿ ಬೆಳೆಸಿದ್ದು ಹಾವಿಗೆ ಹಾಲು ಎರ್ದಂಗಾತು. ಮನೆಗೆ ಹೆಣ್ಣು ಕೇಳಕ್ ಬಂದವ್ರ ಮೇಲೆ ಕೈ ಮಾಡಕತ್ತಿರಲ್ಲ, ನಾಚಿಕೆ ಆಗಬೇಕು. ಅಣ್ಣ ಅನ್ಸ್ಕೊಂಡಿರೋ ನಿಮ್ಮ ಜನ್ಮಕ್ಕ ಈ ಉಸಿರು ಒಳ್ಳೆಂಗಿರೋ ನಿಮ್ಮ ತಂಗಿ ಮೇಲಿದ್ದಷ್ಟು ಪ್ರೀತಿ ಬಂದು ಬಳಗ ಸ್ವತಃ ನಿಮ್ಮ ಹೆಂಡತಿ ಮ್ಯಾಗ ನಿಮಗಿಲ್ಲ. ತಿಳಿದತ್ರಿ, ನನ್ನ ಪಕ್ಕಾ ತಿಳಿದತಿ. ಒಂದಲ್ಲ ಒಂದು ದಿನ ನಿಮ್ಮ ತಂಗಿಗೋಸ್ಕರ ನನ್ನ ನಡು ಹಾದಿಯಾಗಿ ನಿಲ್ಲಿಸ್ತೀರಿ ಅಂತ ನನ್ನ ಪಕ್ಕಾ ತಿಳಿದೈತಿ. ಯಾಕಂದ್ರ ತ್ಯಾಗ ಜೀವಿ ಅಣ್ಣಲ್ಲ ನೀವು. ಪದ್ಮಾ ಪದ್ಮಾ ಪದ್ಮಾ, ಈ ರೀತಿ ಯಾಕೆ ಮಾತಾಡ್ತಾ ಇದೆ ಕಣೆ? ನೋಡು, ಕಣ್ಣಲ್ಲಿದ್ದ ಕಸವನ್ನು ತೆಗೆದು ಹಾಕಬಹುದು, ಆಡಿದ ಮಾತನ್ನು ಮರಿಬಹುದು, ಮಂಡಿಸಿದ ಭಾವನೆಗಳನ್ನು ಅರಿಯದೆ ಇರಬಹುದು. ನನ್ನ ಜೊತೆ 12 ವರ್ಷ ಸಂಸಾರ ಸಾಧ್ವಿ ನೀನು. ನಿನ್ನ ಮರೆಯಕ್ಕಾಗ್ತಿದ್ದೇನೆ ಕಣೆ. ನನ್ನ ತಂಗಿ ನೀನು ನನ್ನ 2 ಕಣ್ಣುಗಳಿದ್ದಾಗ ಯಾವುದು ಒಂದು ಕಣ್ಣಿಗೆ ನೋವು ಆದ್ರೆ ಇನ್ನೊಂದು ಕಣ್ಣು ತಡ್ಕೊಳ್ಳೋದೇನೆ. ನೋಡು, ಒಂದೇ ಒಂದು ದಿನ ಅವಕಾಶ ಮಾಡಿಕೊಡು ನನಗೆ. ನನ್ನ ತಂಗಿಗೆ ನಾನು ತಿಳಿಸಿ ಬುದ್ಧಿ ಹೇಳ್ತೀನಿ. ಏನಂದೆ? ಒಂದೇ ಒಂದಿನ ಅವಕಾಶ.
ನನ್ನ ಎದೆಯಲ್ಲಿ ಹೊರಳಿರುವ ಮೊಗ್ಗನ್ನ ಆ ಕ್ಷಣಾರ್ಧದಲ್ಲಿ ಕಿತ್ತೆಸ್ತವಳಿ ಅವಳು ಒಂದು ದಿನದಾಗ ಬದಲಾಗಿ ಬಿಡ್ತಾಳತ್ತ. ಏನು ತಿರ್ಕಣ ಕನಸು ಕಾಣಕತ್ತೀಯ ಮಾಮಾಶ್ರೀ? ನಾಳೆ ಕಾಲೇಜ್ಗಂತ ಹೋದಾಗ ಯಾವನ್ ಜೋಡಾರ ಓಡೋಗಿ ಬಿಟ್ಟಾನ ನಿಂತ ಶಂಕ ಓದ್ಲೇನ? ನೋಡಮ್ಮ ವಸುಂಧ, ದಯವಿಟ್ಟು ಈ ನಿನ್ನ ಮಾತು ಕೇಳಮ್ಮ. ಅಣ್ಣ, ನೀನೇ ಹೇಳ್ತಿದ್ದಿಲ್ಲಣ್ಣ, ಪ್ರತಿಯೊಂದು ಹೆಣ್ಣಿಗೂ ಮದುವೆ ಅನ್ನೋದು ಅತ್ಯಮೂಲ್ಯವಾದ ಸೌಭಾಗ್ಯ ಅಂತ ಅಮೂಲ್ಯವಾದ ಹಿಂದೂ ಸಂಸ್ಕೃತಿನ ಮರೆತು ಮೆರೆಯೋ ಇಂಥ ಧರ್ಮದ್ರೋಹಿನ ಮದುವೆ ಆಗೋದಕ್ಕಿಂತ ಆತ್ಮಹತ್ಯೆ ಮಾಡ್ಕೊಳ್ಳದೆ ಮೇಲಣ್ಣ, ಆತ್ಮಹತ್ಯೆ ಮಾಡ್ಕೊಳ್ಳದೆ. ಹೌದೇನ ಸಂಸ್ಕಾರವಂತ ಮಿಟಕಲಾಡಿ ಈ ಪದ್ಮಾವತಿ ಕೂಳು ಕುದಿಸಿ ಸಾಕಿದ ನಾಯಿಗೆ ಎಷ್ಟು ಸಕ್ಕಿರಬೇಕಾದ ಇನ್ನು ನನಗೆಷ್ಟಿರಬೇಕ ಸ್ವಾಭಿಮಾನ. ನೀನ್ ಯಾವಾಗ ನನ್ನ ಮಾತಿಗೆ ಎದುರು ಮಾತಾಡಿ ಅಂದ ಮ್ಯಾಗ ನೀ ನನ್ನ ಪಾಲಿಗಿದ್ರು ಒಂದ ಸತ್ರು ಒಂದ. ನೋಡ್ರಿ, ಇವತ್ತೀ ಮನೆಯಾಗ ಈಕಿ ಇರಬೇಕ ಇಲ್ಲ ನಾ ಇರಬೇಕ? ಇವತ್ತೆರಡರಾಗ ಒಂದು ತೀರ್ಮಾನ ಆಗಬೇಕು. ನೋಡಕ್ಕೆ ನೀನು ಅತ್ತಿಗೆ ಅಲ್ಲಮ್ಮ, ನನ್ನ ಹೆತ್ತ ತಾಯಿ. ಈ ಮದುವೆ ಬೇಡ ಅಂದದಕ್ಕೆ ನನ್ನ ಹೊಡಿ ಬಡಿ ನನ್ನ ಕತ್ತಲ್ ಸಾಕು. ಇಷ್ಟ ಇಲ್ಲದ ಮದುವೆ ಮಾಡಬೇಡ ತಾಯಿ. ತಾಯಿ ಮಾಡೋದೆಲ್ಲ ಮಾಡಿ ಯಾವ ಬಾಯಿಂದ ಬೊಗಳ್ತೀಯ ಏ ನಾಯಿ? ನಿನ್ನಂತ ತಾಟಿಗಿತ್ತಿ ನನ್ನ ಹೊಟ್ಟೆಯಾಗಿ ಏನರ ಹುಟ್ಟಿದ್ರ ಕುತ್ತಿಗೆ ಹೆಚ್ಚಿಗೆ ಕೊಂದ ಬಿಡ್ತಿದ್ದೆ. ಏ ತಮ್ಮ, ನಡಿಲೆ ಹೋಗೋಣ. ಅಣ್ಣ ತಂಗಿನ ಹಾಯಾಗಿ ಮನೆ ಬಿದ್ದಾಡ್ಲಿ. ನೀನು ಈ ಮನೆ ಬಿಟ್ಟು ಹೋಗ್ಬಾರ್ದಮ್ಮ. ಈ ಮನೆ ಬೆಳಗಲು ಬಂದ ಭಾಗ್ಯಲಕ್ಷ್ಮಮ್ಮ ನೀನು. ಇಂದಲ್ಲ ನಾಳೆ ಈ ಮನೆ ಬಿಟ್ಟು ಹೋಗ್ಬೇಕಾದಳು ನಾನು. ಅದು ಹಿಂದೋಗೋದು ಸರಿ, ನಾನೇ ಹೋಗ್ತೀನಿ. ಮೊದಲ ಕೆಲಸ ಮಾಡು. ಬೇಡ ಪದ್ಮ, ಬೇಡ. ಎಲ್ಲಂತೂ ಮನೆ ಬಿಟ್ಟು ಹೋಗ್ತಾಳೆ. ನೀನಾದ್ರೂ ಹೇಳವಳಿಗೆ. ಹೇಳ್ತೀನಿ ತಡೀರಿ. ಆಕಿ ಉಡುಗೊರೆ ಕೊಡೋದೈತಿ, ಕೊಟ್ಟು ಕಳಿಸಿದ್ಮೇಲೆ ಹೇಳ್ತೀನಂತ. ಬೇಡ ಪದ್ಮ, ಸ್ವಲ್ಪ ತಡೀರಿ. ಬೇಡ ಕಡೆ, ತಡೀರಿ. ಪ್ರಪಂಚದ ರೀತಿ ಹುಡುಗಿದಾಳ. ಬೇಡ ಕಡೆ. ಅಯ್ಯ ಹೋಗ್ಲಿ ಬಿಡ್ರಿ. ಹೋಗ್ಕಿನಂದವ್ರಿಗೆ ಎಷ್ಟಂತ ಹಿಡಿದು ಕುಂದರ್ಸ್ತೀರಿ. ಹೊರ ಪ್ರಪಂಚ ಏನಂತ ಗೊತ್ತಾದ್ಮೇಲೆ ತಾನ ಬರ್ತಾಳ. ಜಗನ್ಮಾತೆ, ನನ್ನ ತವ್ರ ಮನೆಗೆ ಯಾವ ಕುಂದು ಕೊರತೆ ಬಾರದಂತೆ ನೀನೇ ಕಾಪಾಡಮ್ಮ, ನೀನೇ ಕಾಪಾಡು. ಅಣ್ಣ, ನೀನು ನನ್ನ ತಂಗಿಗೆ ಆಶೀರ್ವಾದಮ್ಮ. ಏನಂತ ಆಶೀರ್ವಾದ ಮಾಡ್ಲಿ? ಏನಂತ ಆಶೀರ್ವಾದ ಮಾಡ್ಲಿ? ಯಾವುದೋ ಮಾತಿಗೆ ಕಟ್ಟು ಬಿದ್ದು ಪರಿಸ್ಥಿತಿ ಕೈಗೊಂಬೆ ಆಗಿರುವನು ಈ ನಿನ್ನ ನಿಸಾಯಕನಾಗಿ ನಿನ್ನ ಮುಂದೆ ಕೈ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡುವ ಸುಂದರ. ಆಶೀರ್ವಾದ ಮಾಡು. ಅಣ್ಣ ನಮ್ಮೋನಾದರೂ ಅತ್ತಿಗೆ ನಮ್ಮೋಳಾದರೂ ಭಾಗ್ಯ ನಮ್ಮದ. ಅಣ್ಣ ನಮ್ಮೋನಾದರೂ ಅತ್ತಿಗೆ ನಮ್ಮೋಳ ನಮ್ಮದಾದರೂ ಭಾಗ್ಯ. ಹೋಗಲೇ ಹೋಗು. ಜಡೆಯಲ್ಲಿ ಮಲ್ಲಿಗೆ ಮುಡಿಯೋ ಹೆಣ್ಣೆ ನೀನು. ಮೊಕ್ಕದ ಮ್ಯಾಲ ಮೇಯಿಸಿತ್ತಿರುವ ಗಂಡ ನಾನು. ದುನಿಯಾದಾಗ ಎಲ್ಲಿ ಹೊಕ್ಕಿ ನನಗೆ ಸಿಗತಿ. ಅಲ್ಲ ಸೇ ದುವಾ ಕರ್ನ ದಮ್ಕಿ ಮತ್ತೇನ. ದುನಿಯಾ ಮೇರಿ ಹೈ. ನನ್ನ ದೌಲತ್ತೆ ನನಗೆ ಅಲಂಕಾರ. ಯಾಕಂದ್ರೆ ಇದು ಬದಲಾಗೋ ಕ್ಯಾರೆಕ್ಟರ್ ಅಲ್ಲ. ತಮ್ಮ,
ಭೂಮಿ ಗುಂಡಕೈತಿ, ಎಲ್ಲಿ ಹೋಗ್ತಾಳ? ಬಂದ ಬರ್ತಾಳ, ಬರಂಗ ನಾನು ಮಾಡ್ತೀನಿ. ಈಕಿ ಪದ್ದು ಪದ್ಮ, ದಟ್ ಈಸ್ ಪದ್ಮಾವತಿ. ಜನ ನನ್ನ ಕ್ಯಾರೆಕ್ಟ್ರೇ ಅರ್ಥ ಮಾಡ್ಕೊಳ್ಳೋದು. जिस स्कूल में तुम पढ़ते हो वो स्कूल का हेडमास्टर मैं हूँ. ಬಾರಮ್ಮ, ನಿನಗೆ ಹಾರ್ಲೆಕ್ಸ್ ಮಾಡ್ಕೊಡ್ತೀನಿ, ಕುಡುಕು ಅಂತ. ಈ ಮೂದೇವಿಗಳಿಗೆ ಏನು ಮಾಡಬೇಕು ಅಂತ ಸ್ಕೆಚ್ ಹಾಕೋಣ. ಬಾರೋ ಬಾರೋ ಬಾರೋ. ನನ್ನ ತಂಗಿನ ಎಲ್ಲಿ ಅಂತ ಹುಡುಕ್ಲಿ? ಹುಡುಕಲಾರ್ದ ಊರು ಉಳಿಲಿಲ್ಲ, ಕೇಳಾರ್ದ ಜನ ಉಳಿಲಿಲ್ಲ. ಯಾರು ಕೇಳಿದ್ರು ನನ್ನ ತಂಗಿ ಸುಳ್ಳು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನನ್ನ ಹೆಂಡತಿ ಪದ್ಮ ತಮ್ಮನ ಮೇಲೆ ವ್ಯಾಮೋಹಕ್ಕಾಗಿ ಅಷ್ಟೊಂದು ಕಠೋರವಾಗಿ ಯಾಕೆ ನಡೆದುಕೊಂಡು ಆಳ್ತೀನಿ ಇದುವರೆಗೆ ನನಗೆ ತಿಳಿತಾ ಇಲ್ಲ. ಏನೇ ಆಗಲಿ, ನನ್ನ ತಂಗಿ ಎಲ್ಲೇ ಇದ್ರು ಹುಡುಕಿ ಅವಳಿಗೆ ಇಚ್ಛೆ ಐತಿ ಅವಳನ್ನ ಮದುವೆ ಮಾಡಿಕೊಡುವೆ. ಆದಷ್ಟು ಬೇಗ ನನ್ನ ತಂಗಿ ನನಗೆ ಸಿಗುವಂತೆ ಮಾಡುತ್ತೆ. ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಮನುಜನ ಬಾಳಲಿ ದೇವರಡಿಯೇ ಬಲ್ಲವರಾರು, ಮನುಜನ ಬಾಳಲಿ ದೇವರಡಿಯೇ ಬಲ್ಲವರಾರು. ಬೇಲಿಸಿ ಪಟ್ಟು ಬಲಗಾವ ಅಳದು ಬಿಡುವರು. ಅಮ್ಮ, ತಾಯಿ, ನನ್ನಂತ ತಂದೆ ತಾಯಿಲ ಅನಾಥ ಹೆಣ್ಣು ಈ ಭೂಮಿ ಮೇಲೆ ಬದುಕಬಾರ್ದಮ್ಮ, ಬದುಕಬಾರ್ದು. ಬದುಕಿದ್ರದ ಅರ್ಥವಿಲ್ಲಂತೆ. ಹಾಲು ಜೇನಂತ ಇದ್ದ ನಮ್ಮ ಸಂಸಾರ ಒಂದೇ ಕ್ಷಣದಲ್ಲಿ ನುಚ್ಚು ನೂರಾಗೋಯ್ತಮ್ಮ. ಇಷ್ಟ ಇಲ್ಲದ ಮದುವೆ ಬೇಡ ಅಂದಿದ್ದಕ್ಕೆ ನನ್ನನ್ನೇನ ಮನೆ ಬಿಟ್ಟು ಹೊರಗೆ ಹಾಕ್ಬಿಟ್ರು. ಯಾರ ಮನೆಗೆ ಹೋದ್ರು ಯಾರು ನನಗೆ ಆಶ್ರಯ ಕೊಡ್ತಾ ಇಲ್ಲ. ನಾನೇನ್ ಮಾಡ್ಲಿ, ಎಲ್ಲಿಗೆ ಹೋಗ್ಲಿ? ಒಂಟಿ ಹೆಣ್ಣು ಈ ಸಮಾಜದಲ್ಲಿ ಬದುಕಲು ಬಿಡೋದಿಲ್ಲ. ಅಣ್ಣ, ದಯವಿಟ್ಟು ನಿನ್ನ ತಂಗಿನ ಕ್ಷಮಿಸ್ಬಿಡೋಣ. ನಿನ್ನ ತಂಗಿಗೆ ಈ ಭೂಮಿ ಮೇಲೆ ಬದುಕೋದಕ್ಕೆ ಅರ್ಹತೆ ಇಲ್ಲ ಅಣ್ಣ, ಕ್ಷಮಿಸ್ಬಿಡು. ಬದುಕಬಾರ್ದು. ಸಾರ್ಥಕವಾಯಿತು ಈ ಜನ್ಮ, ಸಾರ್ಥಕವಾಯಿತು. ಇದು ಮಾನವ ಜನ್ಮ, ಮತ್ತೆ ಮತ್ತೆ ಹುಟ್ಟಿ ಬರಲು ಹುಲ್ಲ ಬೀಜವಲ್ಲವ ಸುಂದರ. ನನ್ನ ಹೆಸರು ನಿಮಗೆ? ನಿನ್ನ ಹೆಸರು, ನೀನು ಯಾರು ಏನು ಅಂತ ನನಗೆಲ್ಲ ಗೊತ್ತು. ನಿನ್ನ ಅಂತಿಮ ಹಂತದ ಗ್ಯಾದರಿಂಗ್ದಲ್ಲಿ ಭಾಷಣ ಮಾಡಿದಷ್ಟು ಬೇಗ ಮರೆತು ಬಿಟ್ರಂತ ಕಾಣುತ್ತೆ. ಆತ್ಮಹತ್ಯೆ ಮಾಡಿಕೊಳ್ಳುವುದು ಮಹಾಪಾಪ, ಆತ್ಮಹತ್ಯೆ ಮಾಡಿಕೊಳ್ಳುವುದು ಅಪರಾಧ. ಆತ್ಮ ಎಂದರೆ ದೇವರು, ದೇವರು ಎಂದರೆ ತಂದೆ ತಾಯಿ. ಆತ್ಮಹತ್ಯೆ ಮಾಡಿಕೊಳ್ಳುವುದು ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ದ್ರೋಹ ಬಗೆದಂತೆ ಆಗುದಂತೆ ಹೇಳಿದ ನೀವು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ರಲ್ಲ, ಏನಾಗಿದೆ ನಿಮಗೆ? ಹೌದು, ಅವತ್ತ ಆ ರೀತಿ ಮಾತಾಡ್ದವಳು ನಾನೇ. ಅದೇ ರೀತಿ ಬದುಕಬೇಕಂತ ಹೋರಾಡದೆ ಹಠ ತೊಟ್ಟೆ. ಆದರೆ ಹಾಳಾದ ಸಮಾಜ ಒಂಟಿ ಹೆಣ್ಣು ಬದುಕಲು ಬಿಡೋದಿಲ್ಲ ಸರ್. ನಾನು ಸಾಯ್ಬೇಕು. ಒಂಟಿ ಅಂತ ಯಾಕೆ ಹೇಳ್ತೀರಾ? ಆ ಸೂರ್ಯನು ಕೂಡ ಒಬ್ಬ ಒಂಟಿಯೇ. ಒಂಟಿ ಆದರೂ ಕೂಡ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುತ್ತಾನೆ. ಒಂಟಿ ಅಂತ ಯಾಕೆ ಹೇಳ್ತೀರಾ? ಪ್ರತಿ ವರ್ಷ ಆಟ ಪಾಠ ಸಂಸ್ಕೃತ ಕಾರ್ಯಕ್ರಮದಲ್ಲಿ ನೀವೇ ಪ್ರಥಮ ಸ್ಥಾನ ಪಡೆದಿದ್ದೀರಿ. ನಿಮ್ಮಲ್ಲಿರುವ ನಯ ವಿನಯ ಗುಣದಲ್ಲಿ ನೀನು ಬಿಡುವಂತೆ. ನಿನ್ನ ಪರಿಚಯ ಮಾತಾಡಬೇಕು, ನಿನ್ನ ಜೊತೆ ಮಾತಾಡಬೇಕು ಅಂತ ಸಾಕಷ್ಟು ಸಾರಿ ಪ್ರಯತ್ನ ಪಟ್ಟೆ, ಅದು ಸಾಧ್ಯವಾಗಲಿಲ್ಲ. ಆ ಪರಿಚಯ ಈ ರೀತಿ ಆಗುತ್ತೆ ಅಂತ ಈ ನನ್ನ ಕನಸು ಮನಸ್ಸಿನೆಲ್ಲ ನಾನು ಅಂದುಕೊಂಡಿರಲಿಲ್ಲ. ಹೋಗ್ತಿದ್ದಾರ ನಾವೊಂದು ಬಗೆದರೆ ದೈವ ತಾನೊಂದು ಬಗೆತೇನೋ ಮಾತು ಸತ್ಯ ಸರ್. ನನ್ನಂತ ಅನಾಥೆ ಈ ಭೂಮಿ ಮೇಲೆ ಬದುಕಬಾರ್ದು ಸರ್, ಬದುಕಬಾರ್ದು. ತಪ್ಪು. ತಂದೆ ತಾಯಿಯ ಮಡಿಲಲ್ಲಿ ಆಡಿ ಬೆಳೆಯಬೇಕಾದವನು ನಾನು. ತಂದೆ ತಾಯಿಯನ್ನು ಕಾರ ಅಪಘಾತದಲ್ಲಿ ಕಳೆದುಕೊಂಡ ದೃಷ್ಟ ನಾನು. ನನಗೆ ಅಣ್ಣ ತಮ್ಮಂದಿರಲ್ಲ, ಅಕ್ಕ ತಂಗಿರಲ್ಲ, ಬಂಧು ಬಳಗವಿಲ್ಲದ ಅನಾಥ ನಾನು.
ಅನಾಥ ಆಶ್ರಮದಲ್ಲಿ ಓದಿದೆ ಓದಿನ ಜೊತೆಗೆ ಕಷ್ಟಪಟ್ಟು ದುಡಿದೆ. ಇನ್ನು ಓದು ಮುಗಿರುವುದು ನಾನು ಕಟ್ಟಿದ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಹೌದು, ನನ್ನಂತ ಅನಾಥ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತ ನನ್ನ ತಂದೆ ತಾಯಿಯ ಸವಿ ನೆನಪಿಗಾಗಿ ಕಾಲೇಜು ಕಟ್ಟಿಸಿದೆ. ವಿವಿಧ ಶಿಕ್ಷಣ ಸಂಸ್ಥೆಗಳನ್ನು ತೆರೆದೆ. ರೈತರ ಒಳ್ಳೆಯಗಾಗಿ ಹಲವಾರು ಫ್ಯಾಕ್ಟರಿಗಳನ್ನು ಕಟ್ಟಿದೆ. ಸಾಗರದ ಶಿಖರ ಮುಟ್ಟುವ ಕನಸಿನಲ್ಲಿ ನಾನೊಬ್ಬ ಅನಾಥನನ್ನು ಮರೆತು ಬಿಟ್ಟೆ. ಇಷ್ಟೆಲ್ಲ ಸಿರಿ ಸಂಪತ್ತಿರುವ ನೀವು ತಂದೆ ತಾಯಿ ಇಲ್ಲನ ಕೊರವಿಂದ ಹೊರಗೆ ಬಂದು ಒಳ್ಳೆ ಹೆಣ್ಣನ್ನು ಮದುವೆ ಮಾಡಿಕೊಂಡು ಮಕ್ಕಳೊಂದಿಗೆ ಹಾಯಾಗಿ ಜೀವನ ಕಳಿಬೋದಾಗಿತ್ತಲ್ಲ ಸರ್? ಕಳೆಯಬಹುದಾಗಿತ್ತು. ಆದರೆ ತಂದೆ ತಾಯಿಯ ಮಮತೆಯ ಮಮಕಾರ, ಅಕ್ಕ ತಂಗಿಯರ ಅಕ್ಕರೆಯ ಬಾಂಧವ್ಯ, ಅಣ್ಣ ತಮ್ಮಂದಿರ ಬಿಗು ಬಂಧನದ ಸಂಸ್ಕಾರ, ಇವೆಲ್ಲವೂ ಒಂದು ಹೆಣ್ಣಿನಲ್ಲಿ ಸಿಗ್ಬೇಕಂತ ಹುಡುಕ್ತಾ ಇದ್ದೆ. ಈಗ ಅದನ್ನು ನಾನು ಹುಡುಕಿದ್ದೇನೆ. ಯಾರು ಸರ್ ಆ ಪುಣ್ಯವಂತೆ? ಆ ಪುಣ್ಯವಂತೆ ಬೇರೆ ಯಾರು ಅಲ್ಲ, ತಾವೇ. ಏನ್ ಮುಂದೆ ಸರ್ ಅನ್ನೋದು ಬಿಟ್ಟು ಬರೇ ದಿಗಂತ ಅಂತ ಕರೆದ್ರೆ ಸಾಕು. ಈ ವಿಷಯ ನೀನು ಕಲಿಯುವಾಗಲೇ ತಿಳಿಸ್ಬೇಕಂತ ಸಾಕಷ್ಟು ಸಾರಿಯ ಪ್ರಯತ್ನ ಪಟ್ಟೆ, ಅದು ಸಾಧ್ಯವಾಗಲಿಲ್ಲ. ಈ ನಿನ್ನ ಸದ್ಯದ ಪರಿಸ್ಥಿತಿ ನೋಡಿ ನಾನೊಂದು ನಿರ್ಧಾರ ಮಾಡಿದ್ದೇನೆ, ಅದು ನಿನ್ನನ್ನೇ ಮದುವೆ ಆಗಬೇಕು ಅಂತ. ಹೌದು ವಸುಂಧರ, ಆ ಗೌತಮ ಋಷಿಯ ಶಾಪದಿಂದ ಅಹಲಿಯು ಶಿಲೆಯಾಗಿ ಮತ್ತೆ ಆ ಶ್ರೀರಾಮನ ಪಾದ ಸ್ಪರ್ಶದಿಂದ ಪಾಪ ವಿಮುಕ್ತವಾದಂತೆ ಈ ಅನಾಥನನ್ನು ನೀನು ಕೈ ಹಿಡಿದರೆ ನನ್ನ ಜೀವನ ಸ್ವರ್ಗವಾಗುತ್ತದೆ ವಸುಂಧರ. ಯಾರನ್ನ ನಂಬಬೇಕು ಬಿಡಬೇಕು ಅಂತ ನನಗೆ ದಿಕ್ಕೇ ತೋರಿಸ್ತಾ ಇಲ್ಲ. ಈ ಅನಾಥಳನ್ನ ಒಂಟೆಗಿರಲು ಬಿಟ್ಟು ಬಿಡಿ ಸರ್, ಬಿಟ್ಟು ಬಿಡಿ. ಅದು ಸಾಧ್ಯವಿಲ್ಲ. ಕನಸು ಮತ್ತು ನೆನಪುಗಳು ಇಲ್ಲದವರೇ ನಿಜವಾದ ಅನಾಥರು. ನೋಡು, ಚಪ್ಪಾಳಿ ತಟ್ಟಲು 2 ಕೈಗಳು ಬೇಕು. ಜೀವನ ನಡೆಸೋಕೆ ಗಂಡು ಹೆಣ್ಣು ಜೊತೆಯಾಗಿದ್ದರೆ ಆ ಜೀವನಕ್ಕೆ ಒಂದು ಅರ್ಥ. ನೋಡು, ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೇನೆ. ನನ್ನ ಪ್ರಾಣ ಅಂದರೆ ನನ್ನ ತಂದೆ ತಾಯಿ. ನನ್ನ ತಂದೆ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಿನ್ನ ಕಣ್ಣಲ್ಲಿ ಒಂದು ಕಣ್ಣೀರು ಬರದಾಗಿ ನಾನು ನೋಡ್ತೀನಿ. ಸರಿ, ನಿಮ್ಮ ಆಸೆ ಅಂತೇನೇ ಆಗಲಿ. ಆದರೆ ಈ ಸಂದರ್ಭದಲ್ಲಿ ನಾವು ಅನಾಥರು ಅಂತ ನಿನ್ನಲ್ಲಿ ಕೊರಗ ಚಿಂತಿಸಬೇಡ. ಆಕಾಶವೇ ನಮಗೆ ಹಂದಿರವಾಗಲಿ, ಈ ಭೂಮಿಯೇ ಮದುವೆಯ ಮಂಟಪವಾಗಲಿ, ಅನಾಥರಾದ ನಮಗೆ ಶಿವ ಪಾರ್ವತಿಯರೇ ನಮಗೆ ತಂದೆ ತಾಯಿಗಳಾಗಲಿ, ಗಿಡ ಮರಗಳೇ ಬಂಧು ಬಳಗ, ಗಿಡ ಮರಗಳಿಂದ ಅರಳುವ ಪುಷ್ಪಗಳೇ ನಮಗೆ ಅಕ್ಷತೆಗಳು, ಹಕ್ಕಿ ಪಕ್ಷಿಗಳ ಇಂಚರವೇ ನಮಗೆ ಮಂಗಳ ವಾದ್ಯಗಳು. ಇಂಥ ವೈಭವದ ಮಧ್ಯೆ ನಮ್ಮಿಬ್ಬರ ಹೃದಯ ಬಿಸಿಯಾಗಿ ಬಿಡಿಸಲಾಗದ ಬ್ರಹ್ಮಗಂಟಾಗಿದೆ. ಹಿಂದೆ ಈ ಕ್ಷಣನೇ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಸಿಂಪಲ್ ಆಗಿ ಮದುವೆ ಮಾಡಿಕೊಂಡು ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಕೊಡೋಣ. ಅಲ್ಲಿವರೆಗೆ ಪ್ರೀತಿಯ ಕಾಣಿಕೆನ ನಿನ್ನ ಕೈಯಲ್ಲಿ ಕೊಡುವೆ. ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ, ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ, ನನ್ನಂತರಾಳದಲ್ಲಿ ಹಾಡಿನಲ್ಲಿ ಹಂಸವೇ. ಮುಟ್ಟಿ ಕೆಟ್ಟವನು ಇಂದ್ರ, ಮುಟ್ಟದೆ ಕೆಟ್ಟವನು ಕೃಷ್ಣ, ಹೇಳಿ ಕೆಟ್ಟವನು ವಿಶ್ವಾಮಿತ್ರ, ಹೇಳ್ದೆ ಕೆಟ್ಟವನು ಸತ್ಯ ಹರಿಶ್ಚಂದ್ರ, ಕೊಟ್ಟು ಕೆಟ್ಟವನು ಕರ್ಣ, ಕೊಡದೆ ಕೆಟ್ಟವನು ದುರ್ಯೋಧನ. ನಾನು ಅವ್ರ ಕುಲದವ ಅಲ್ಲ, ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ, ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ. ದಂಡು ದಾಳಿಗಳನ್ನೇ ಚಂಡಾಡಬಲ್ಲ ಗಂಡರ ಗಂಡನಾದ ಪ್ರಚಂಡ ರಾವಣ. ನಿಮ್ಮ ಪ್ರಕಾರ ಹೆಣ್ಣು ಅಂದ್ರ ಶಕ್ತಿ, ಹೆಣ್ಣು ಅಂದ್ರ ಭಕ್ತಿ, ಸಹನೆ, ಹೆಣ್ಣು ಅಂದ್ರ ಧೈರ್ಯ. ಆದ್ರೆ ನನ್ನ ಪ್ರಕಾರ ಹೆಣ್ಣು ಅಂದ್ರೆ ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಾಯಿಸೋ ಉಸಿರು ಬಂದೆ. ವಸುಂಧರ, ಶಾಶ್ವತವಾಗಿ ನನ್ನ ಶರಪಂಜರದಲ್ಲಿ ನಿನ್ನ ಇಟ್ಕೋಬೇಕಂತ ಮಾಡಿದ್ರ ನೀನು ಬಂಗಾರದ ಪಂಜರಾನ ಹುಡುಕೊಂಡು ಬಿಟ್ಟಿಯಲ್ಲ.
ಹೆಣ್ಣು ಮುಂದೈತಿ ನಿನ್ನ ಜೀವನ. ಊರಾಗ ಹೆಂಗ ಬದುಕತಿಯತ್ ನಾನು ನೋಡ್ತಾನ. ಈ ಊರಾಗ ಪುಂಡ್ ಅಂದ್ರು ನಾನು, ಪುಡಾರಿ ಅಂದ್ರು ನಾನು ಹೂ ಅಂದ್ರ ಪ್ರೇಮಿ, ಹೂ ಅಂದ್ರ ಸುನಾಮಿ. ನನ್ನ ದೌಲತ್ತೇ ನನಗೆ ಅಲಂಕಾರ. ಇದು ಬದಲಾಗೋ ಕ್ಯಾರೆಕ್ಟರ್ ಅಲ್ಲ ವಸ್ತು. ಇನ್ನು ಮುಂದೆ ನಿನ್ನ ಜೀವನ ಉಲ್ಲಟ ಪಲ್ಲಟ ಪಲ್ಲಟ ಉಲ್ಲಟ. ಏನತಲ ಎಲ್ಲದಳ ಮಿಟಕಲಾಡಿ ಮಿಸ್ ಆದಕ್ಕ, ಮಿಸ್ ಆದ್ಲು. ಅದಂಗ ಮಿಸ್ ಹಾಕಳಲ್ಲ, ಅದಂಗ ಮಿಸ್ ಹಾಕಳೋ. ನೀ ಹಂಗ ಬಾಡಿ ಬೆಳೆಸಿದಿ, ಹೊತ್ಕೊಂಡು ಬರೋದು ಬಿಟ್ಟು ಮಿಸ್ ಆದ್ಲಂತ ಬೊಗಳಾಕತಿಯಲ್ಲ, ನಾಚಿಕೆ ಬರೋದಿಲ್ಲ ನಿನ್ನ ಜನ್ಮತ್ತು. ಇಲ್ಲಕ್ಕ, ನಾನು ಅವ್ನು ಹಿಡಿಬೇಕಂತ ಬಂದೆ, ಬೇರೊಬ್ಬನ ಕೈ ಹಿಡಿದು ಹೋಗ್ಬಿಟ್ಲು. ಬಿಕ್ಕನಾಸಿ ಕೈ ಹಿಡಿದವನ ಕೈ ಕತ್ತು ಬಿಟ್ಟು ಓಡ್ ಹೋದ್ಲು ಅಂತ ಹೇಳಾಕತಿಯಲ್ಲ, ನೀನು ಒಬ್ಬ. ನಿನ್ನ ಕಳಿಸೋ ಬದ್ಲಿ ನಾನಾರ ಬಂದಿದ್ನಂದ್ರ ಕೈ ಹಿಡ್ದವನ ಎದಿಗೆ ಒದ್ದು ಅಕ್ಕಿ ತುರ್ಬ ಹಿಡಿದು ಎಳ ತರ್ತಿದ್ದೆ. ಅಲೆ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  ನಮ್ಮ ಕಣ್ಣಿಗೆ ಮಣ್ಣೆರಚಿ ಬೇರೊಬ್ಬನೊಂದಿಗೆ ಸ್ನೇಹ ಬೆಳೆಸಿದ ಚಕ್ಕಂದ ಚಿನಾಲಿ ನೀನಾದ. ಹಿಡಿದಿರೋ ಹಠನ ಬಿಡದ ಭಯಂಕರ ಸುನಾಮಿ ನಾನು. ಏ ತಮ್ಮ, ಯಾವನವ ತೋರ್ಸು, ಅವನ ತಲೆ ತಂದು ಆಕಿ ತಲೆ ಬೋಳ್ಸಿ ನಾಯಿ ಹಂಗ ಎಳ್ಕೊಂಡು ಹೋಗೋಣ. ಏನ್ ಮಾಡ್ತಿ? ನಾಯಿ ಹಂಗ ಎಳ್ಕೊಂಡು ಹೋಗೋಣ ಅಂದೆ. ಅಕ್ಕ, ಅದಷ್ಟು ಸಲೀಸಾದ ಕೆಲಸ ಅಲ್ಲ ಅಕ್ಕಮ್ಮ. ಅವನು ಸಾಮಾನ್ಯವಾದ ವ್ಯಕ್ತಿ ಅಂತ ತಿಳ್ಕೊಂಡಿಯ. ನಮ್ಮ ಜಿಲ್ಲಾದಾಗ ಗರ್ಭ ಶ್ರೀಮಂತ. ಅವನು 10 ಫ್ಯಾಕ್ಟ್ರಿಗಳದಾವ, 100 ಕಂಪ್ನಿಗಳದಾವ. ಅವನು ತುಂಬಾ ಸೆಕ್ಯೂರಿಟಿ ಇದೆ ಅಕ್ಕಮ್ಮ. ಅವನ ನಾವು ಟಚ್ಚು ಮಾಡಕ್ಕಾಗಲ್ಲ. ಹಿಂಗೈತನ ಸಮಾಚಾರ. ವಿಚಾರ ಮಾಡೋಣಂತ. ಸಿಗರೇಟ್ ತಾ ಅಕ್ಕ, ನೀನ್ ಸಿಗರೇಟ್? ಅಯ್ಯ ತಾರ್ಲಾ ಕಂಡಿನಿ. ನೀ ಮೀಸಿ ಬಂದ ಮ್ಯಾಲ ಸಿಗರೇಟ್ ಸೇದುದು ಕಲ್ತಿ. ನೀ ಕಣ್ಣು ಬಿಡಕ್ಕಿಂತ ಮುಂಚೆ ನಾ ಸಿಗರೇಟ್ ಸೇದಿನಿ. ತಾರ್ಲಾ ಕಂಡಿನಿ. ಜೀವನದಾಗ ಹಿನ್ನಡೆಯಾದಾಗ ಕೈ ಕಟ್ಕೊಂಡು ಕೂತ್ಕೋಬಾರ್ದು. ಬಿಲ್ಲಿನಿಂದ ಬಾಣ ಹೊಡಬೇಕಾದ್ರ ಬತ್ತಳಿಕೆನ ಹಿಂದಕ್ಕೆ ಸರಿಸಿ ಹೊಡಿತಾರ, ಇಲ್ಲಂದ್ರ ಬಾಣ ಗುರಿ ಮುಟ್ಟೋದಿಲ್ಲ. ಈ ಪದ್ಮಾವತಿ ಕ್ರಿಮಿನಲ್ ಬುದ್ಧಿ ನಾನು ಅವರಿಗೆ ತೋರಿಸ್ತೀನಿ. ಈಕೆ ಪದ್ದು ಪದ್ಮ, ದಟ್ ಈಸ್ ಪದ್ಮಾವತಿ. ಜನ ನನ್ನ ಕ್ಯಾರೆಕ್ಟ್ರೇ ಅರ್ಥ ಮಾಡ್ಕೊಳಲ್ಲ. ಏನ್ ಸಾಹೇಬ್ರು, ಆಫೀಸಿಂದ ಇಷ್ಟು ಬೇಗ ಬಂದ್ಬಿಟ್ರಲ್ಲ, ಏನ್ ಸಮಾಚಾರ? ಏನಿಲ್ಲ, ಒಂದು ವಾರದ ಮಟ್ಟಿಗೆ ದೆಹಲಿಗೆ ಹೋಗ್ತಾ ಇದ್ದೇನೆ. ಹೌದು, ದೆಹಲಿಯಲ್ಲಿ ಫಾರಿನ್ ಫಂಡ್ ಪ್ರಾಜೆಕ್ಟ್ ಕಾನ್ಫರೆನ್ಸ್ ಇದೆ. ಅರ್ಜೆಂಟಾಗಿ ನಾನು 1 ವಾರದ ಮಟ್ಟಿಗೆ ಹೋಗ್ತಾ ಇದ್ದೇನೆ. ರೀ, ನಿಮ್ಮನ್ನೊಂದು ಕ್ಷಣ ಬಿಟ್ಟಿರ್ಬೇಕಂದ್ರು ನನ್ನ ಮನಸ್ಸು ಏನ್ ಹೇಳುತ್ತೆ, ನಾನು ನಿಮ್ ಜೊತೆ ಬರ್ತೀನಿ, ನನ್ನನ್ನ ಕರ್ಕೊಂಡು ಹೋಗ್ರಿ. ಚಿನ್ನ, ಇಂಥ ಸ್ಥಿತಿಯಲ್ಲಿ ನೀನ ಬೇಡ, ದೂರದ ಪ್ರಯಾಣ ಬೇಡ ಅಂತ ಡಾಕ್ಟರ್ ಸ್ಟ್ರಿಕ್ ಆಗಿ ವಾರ್ನಿಂಗ್ ಮಾಡಿದ್ದಾರೆ.
ಇಲ್ಲಿ ನಿನಗೆ ಯಾವ ತೊಂದರೆ ಆಗತೈತಿ ಎಲ್ಲ ವ್ಯವಸ್ಥೆನೂ ಮಾಡಿ ಹೋಗ್ತೀನಿ. ಅಡಿಗೆ ಮಾಡು ಮಲ್ಲ ಮಗ, ನಾನು ಬರೋವರೆಗೂ ನಿನ್ನ ಜೊತೆ ಇರು ಅಂತ ಹೇಳ್ತೀನಿ. ಹೊರಗಡೆ ನೋಡಿದ್ರೆ ಡೇ ನೈಟ್ ಸೆಕ್ಯೂರಿಟಿ ಇರುತ್ತೆ. ನಿನಗೇನಾದರೂ ಈ ಮನೆಯಲ್ಲಿ ಕುಳಿತು ಬೇಜಾರಾದರೆ ನಿನ್ನ ಬರ್ತಡೆಗೆ ಅಂತ ಕಾರ್ ಗಾಡಿ ತಂದಿದ್ದೇನೆ. ಆ ಕಾರ್ ಗಾಡಿಯಲ್ಲಿ ಹಾಯಾಗಿ ಸುತ್ತಾಡ್ಕೊಂಡು ಈ ಮನೆಗೆ ಬರ್ಬೋದು. ಇದೇನ್ರಿ ಚಿಕ್ಕ ಮಕ್ಕಳಾಗಿ ನಾವಿಗೆ ನಿಲ್ಲದ ದೋಣಿ ಹೇಗ್ರಿ ಸಾಗುತ್ತೆ? ಇದೊಂದ್ಸಲ ಆ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಕೋಬೋದಲ್ಲ? ಅದು 100 ಕೋಟಿ ಪ್ರಾಜೆಕ್ಟ್. ಕೈ ತಪ್ಪಿ ಹೋದರೆ ಕಂಪ್ನಿಗೆ 100 ಕೋಟಿ ಲಾಸ್ ಆಗುತ್ತೆ. ನಮ್ಮ ಚಾರಿಟಬಲ್ ಟೀಮ್ದವರು 3 ತಿಂಗಳ ಪ್ರಯತ್ನ ಪಟ್ಟು ಪ್ರಾಜೆಕ್ಟನ್ನು ರೆಡಿ ಮಾಡಿದ್ದಾರೆ. ಅರ್ಥ ಮಾಡ್ಕೋ ಚಿನ್ನ. ಮೂಗಿನ ತುದಿ ಮೂಲೆ ಕೋಪ ಇವಳಿಗೆ. ಚಿನ್ನ, ನಾನು ಬರುವಾಗ ನಿನಗೆ ಒಳ್ಳೆ ಮುತ್ತಿನ ಹಾರ ತರ್ತೀನಿ. ಮುತ್ತಿನ ಹಾರ ತಗೊಂಡು ನಾನೇನ್ರಿ ಮಾಡಲಿ? ನೀವು ಕ್ಷೇಮವಾಗಿ ಹೋಗಿ ಬಂದ್ರೆ ನನಗಷ್ಟೇ ಸಾಕು. ಯಾ ರವಿಯ ಪಥ ಬದಲಾಯಿಸಿ ಮಾಗಿಯ ಚಳಿ ಮಾಯವಾಗಿಸಿ ಇಡೀ ಸೃಷ್ಟಿಗೆ ಚೈತನ್ಯ ನೀಡುವಳು ಪ್ರಕೃತಿಯ ಮಾತೆ. ಈ ದಿಗಂತನ ಅರಮನೆಯ ಅರಸಿಯಾಗಿ ನನ್ನ ಪ್ರಗತಿಯ ಪಥದ ದಿಕ್ಸೂಚಿ ನೀನು. ದಾನ ಧರ್ಮಕ್ಕೆ ಕಣ್ಣಿಲ್ಲ. ಜೀವ ಚಿಕ್ಕದಾದ್ರೂ ಜೀವನ ದೊಡ್ಡದು. ಸಾಯುವನಿಗೆ ಒಂದು ದಾರಿ ಆದ್ರೆ ಸಾಧಿಸೋನಿಗೆ 1000 ದಾರಿ. ಸಾಯಬೇಕು ಅನ್ಕೊಂಡೆ ನನ್ನ ಬದುಕಿಸಿ ನನ್ನ ಮನಸ್ಸಿನಲ್ಲಿ ಚಿಗುರೊಡಿಸಿದ ದೇವರು ನೀವು. ದೇವರು ನಾನಲ್ಲ, ದೇವರನ್ನು ಆರಾಧಿಸುವ ಸಾಮಾನ್ಯ ಪೂಜಾರಿ. ನೋಡು, ಬರೀ ಮಾತಿನಲ್ಲಿ ಮಣಿ ಕಟ್ತಿರೋ, ಆ ಕೆಂದುಟಿಯಿಂದ ಮುತ್ತು ಕೊಟ್ಟು ಹರಿಸಿ ಹಾರೈಸಿ ಕಳಿಸ್ತಿರೋ. ಮೊದಲು ಹಾಡು, ಆಮೇಲೆ ಮುತ್ತು. ಅಪರಂಜಿ ಚಿನ್ನವೋ ಗುಲಗಂಜಿ ದೋಷವೋ ದೋಷವೋ ಉರಿಯೋ ಸೂರ್ಯನು ಅವನಾಗಿ. ನೀ ಕಾಫಿ ಕುಡಿತಾ ಇರಿ, ನೀವು ಊರಿಗೆ ಹೋಗೋದಕ್ಕೆ ಬ್ಯಾಗ್ ರೆಡಿ ಮಾಡ್ತಾ ಇರ್ತೀನಿ. ಚಿನ್ನ, ಈ ನಿನ್ನ ನುಡಿಮುತ್ತುಗಳನ್ನು ಸದಾ ಆಲಿಸಬೇಕನ್ನುವುದೇ ನನ್ನ ಆಸೆ. ಆದರೆ ಈ ಅರಮನೆಗೆ ನೀನು ನನ್ನ ದಿಕ್ಸೂಚಿ ನೀನಾದೆ. ಜೀವ ಇಲ್ಲದ ಈ ಅರಮನೆಗೆ ಜಯಂಕಾರದ ಧ್ವನಿ ನುಡಿಸಿದವಳು ನೀನು. ಚಿನ್ನ, ಈ ನಿನ್ನ ಆಸೆ ಆಕಾಂಕ್ಷೆಗಳನ್ನು ನಾನು ಎಟ್ಟರ ಮಟ್ಟಿಗೆ ಈಡೇರಿಸಿ ಅನ್ನುವ ಪ್ರಶ್ನೆ ನನ್ನಲ್ಲಿ ಕಾಡ್ತಾ ಇದೆ. ಯಾಕೆ ಈ ಮಾತು ಮಾತಾಡ್ತೀರಾ? ನನಗೇನು ಕಡಿಮೆ ಮಾಡ್ತೀರಾ? ಚಿಕ್ಕ ಮಗುವಿಗೆ ಊಟ ಮಾಡಿಸ್ತೀರಾ? ನಿಮ್ಮ ತೊಡೆ ಮೇಲೆ ಮಲಸ್ಕೊಂಡು ಲಾಲಿ ಆಡ್ತೀರಾ? ಈ ಸೌಭಾಗ್ಯವನ್ನು ಪಡೆದವಳು ನಾನು ಪುಣ್ಯವಂತರಿ. ಬಸುರಿಯಾದ ಹೆಣ್ಣು ತವರು ಮನೆ ಕಡೆ ನೆನಪು ಬರುವುದು ಸ್ವಾಭಾವಿಕ. ಆ ನೆನಪನ್ನ ಹೇಗೆ ಮರೆಸಬೇಕು ಅಂತ ವಿಚಾರ ಮಾಡ್ತಾ ಇದ್ದೇನೆ. ಕೊರಗೋನ್ನ ಮಾತು ಯಾಕ್ರಿ? ತವ್ರ ಮೇಲೆ ಸಿಗ್ಬೇಕಾಗಿದ್ದ ಎಲ್ಲ ಆಸೆ ಕನಸುಗಳನ್ನ ನೀವು ಈಡೇರಿಸ್ತಾ ಇದ್ರಾ? ನೀವು ಹೇಳಿದ ಮಾತು ನಿಜ. ಈ ಬಸ್ರೆ ಟೈಮಲ್ಲಿ ತವ್ರ ಮನೆಯಿಂದ ಏನು ಸಿಗದೆ ಹೋದ್ರು ತೊಟ್ಟ ಗಂಜಿನಾದರೂ ಸವಿಸ್ಬೇಕಂತೆ. ಆದರೆ ಏನು ಮಾಡಬೇಕು, ನಮ್ಮ ಮದುವೆಗೆ ಇಷ್ಟು ದಿನ ಆದರೂ ನಮ್ಮ ಅಣ್ಣ ಇಲ್ಲಿವರೆಗೂ ನಂಗೆ ನೋಡೋದಕ್ಕೆ ಬರಲಿಲ್ಲ. ಒಂದು ಫೋನ್ ಸಹಿತ ಮಾಡಲಿಲ್ಲ. ಅದೇ ನನ್ನ ತಂದೆ ತಾಯಿಗಿದ್ರೆ ನಾನು ಏನೇ ತಪ್ಪು ಮಾಡಿದ್ರು ನನ್ನ ಮಗಳಂತ ಹೊಟ್ಟೆಗೆ ಹಾಕ್ಕೊಂಡು ನಾನು ನೋಡೋದಕ್ಕೆ ಬರ್ತಿದ್ರು. ಆದರೆ ಏನು ಮಾಡಬೇಕು, ತವ್ರ ಮನೆ ಬೈಕಿಯ ಬುದ್ಧಿ ಭಾಗ್ಯ ಆ ದೇವರು ನನ್ನ ಹಣೆಯಲ್ಲಿ ಬರ್ತಿಲ್ಲ ಅಂತ ಕಾಣ್ತೀನಿ. ನೋಡುವ ಸುಂದರ, ಭಾವನೆಗಳಿಲ್ಲದ ಜಾಗದಲ್ಲಿ ಸಂಬಂಧಗಳ ಸಂತೆ ನಡೆಸಿದ್ರೆ ಬಂಡೆ ಗಲ್ಲುಗಳ ಮೇಲೆ ನೀರು ಹೇರದಂತೆ ಅಂತೆ. ಆ ದೇವರು ಆಡಿಸಿದಂತ ಮಾಟಗಾರಿಗಳು ನಾವು. ನೋಡು, ಯಾಕೆ ಟೆನ್ಷನ್ ಮಾಡ್ಕೋತೀಯ? ನಾನೇ ನನ್ನ ಕೈಯಾರೆ ನನಗೆ ಬಿಸಿ ಬಿಸಿಯಾದ ಕಾಫಿ ಮಾಡಿ ಕೊಡ್ತೇನೆ, ಕುಡಿದು ರೆಸ್ಟ್ ಮಾಡುವ. ಮನಿನಾ ಇದು? ಬಂಗ್ಲೆ, ಅರಮನಿ ಆಗೈತಿ ಅಲ್ಲ. ಈ ಮನಿನ ಹೆಂಗಿರಬೇಕಾದ್ರ ಈ ಮನ್ಯಾಗ ಹಣ ಬೆಳ್ಳಿ ಬಂಗಾರ ಎಷ್ಟು ಹೋದಲ್ಲ. ಬಂದ್ ಕೂಡಲೇ ಶುರು ಮಾಡಿಬಿಟ್ಟೆ ನೀನು ಚಾಳಿಯನ್ನ. ಅಲ್ಲ, ಯಾರ್ಯಾರು ಕೇಳಿಸ್ಕೊಂಡ್ರೆ ಏನು ತಿಳ್ಕೊಂಡಾರ? ನಾವು ಬಂದಿರೋದು ನನ್ನ ತಂಗಿ ವಸುಂಧರ ನೋಡಕ್ಕ, ಈ ಮನೆ ಬೆಳ್ಳಿ ಬಂಗಾರ ಸಿರಿ ಸಂಪತ್ತು ಆಸ್ತಿ ನೋಡಕ್ಕಲ್ಲ. ಅಯ್ಯ ಸುಮ್ ಕುರ್ರಿ ಕಂದ್ರೆ ಕಂಡಿನಿ. ನಿಮ್ಮನ ಮದುವೆ ಆದಾಗಿಂದ ಒಂದು ಗುಂಜಿ ಬಂಗಾರ ಕಾಣ್ಲಿಲ್ಲ ನಮ್ಮ ಮ್ಯಾಗ. ಇನ್ನೊಬ್ರು ನೋಡಿ ಸಂತೋಷ ಪಡೋದಕ್ಕೂ ಬಿಡುದಿಲ್ಲ ಅಂತ. ಮನುಷ್ಯನಿಗೆ ಆಶೆ ಇರಬೇಕೆ ವಿನಃ ಅತಿಹಾಸ ಒಳ್ಳೆಯದಲ್ಲ. ತಂಗಿ ವಸುಂಧರ, ಅಳಿಯಂದ್ರೆ ಯವ್ವ ಬಂಗಾರ ವಸು ಹೊರಗೆ ಬರುವ. ಯಾರು ಬಂಗಾರ? ನೀವು ನಿಜವಾಗ್ಲೂ ಬಂದಿದ್ರಾ? ನಂಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಇದೇನು ಕನ್ಸೋ ನನ್ಸೆ ಗೊತ್ತಾಗ್ತಿಲ್ಲ. ಕನಸಲ್ಲವಾ, ನನಸೈತಿ. ವಸು, ನೀ ಮನಿ ಬಿಟ್ಟು ಬಂದಿದ್ದಿ. ನಿನ್ನ ಚಿಂತೆ ಆಗ ನಿಮ್ಮ ಅಣ್ಣ ಅನ್ನ ನೀರು ಬಿಟ್ಟು ಊರು ಗಾಣಿ ಎತ್ತತಿರದಂಗೆ ತಿರುಗ್ಯಾರವ. ಆದ್ರೂ ನೀ ಸಿಗ್ಲಿಲ್ಲ. ಈಗರ ಸಿಕ್ಕಿಲ್ಲ.
ಅದ ಸಂತೋಷ. ಹಂಗ 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 ಲಕ್ಷ್ಮಿ ಮಹಾಲಕ್ಷ್ಮಿ ಕಣ್ಣಂಗ್ ಕಾಣ್ತಿಯಲ್ಲ ಯವ್ವ. ಗಿಂಡಿ ವಸುಂಧರ, ಇಷ್ಟು ದಿನಗಳವಾದರೂ ನೀನು ನೋಡ್ಲಿಕ್ಕೆ ನಾನು ಬರಲೇ ಇಲ್ಲ. ದಯವಿಟ್ಟು ಈ ನನ್ನನ್ನು ಕ್ಷಮಿಸ್ಬಿಡಮ್ಮ. ಅಣ್ಣ ನೀನ್ಯಾಕೆ ನಿಮ್ಮ ಮಾತು ಕೇಳದೆ ಮನೆ ಬಿಟ್ಟು ಬಂದವಳು ನಾನು. ಸಾಧ್ಯವಾದ್ರೆ ಈ ನಿನ್ನ ತಂಗಿನ ರೀ ರೀ ಯಾರು ಬಂದಿದ್ದಾರೆ ನೋಡ್ ಬನ್ರಿ. ನಾವು ಚೆನ್ನಾಗಿದ್ದೀವಿ. ಬೇಡ ಅಂದ್ರೆ ನಿಮ್ಮ ಕೈಯಾರ ನಮಸ್ಕಾರ ಮಾಡಿಕೊಳ್ಳಷ್ಟು ದೊಡ್ಡವ ನಾನಲ್ಲ. ಯಾಕಂದ್ರೆ ನನ್ನ ತಂಗಿನ ಬಹಳ ಕೊಟ್ಟ ಪುಣ್ಯಾತ್ಮರು ನೀವು. ಮೇಲಾಗಿ ದೊಡ್ಡವರ ಈ ರೀತಿ ಯಾಕೆ ಮಾತಾಡ್ತಾರ? ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಬೇಕಷ್ಟೇ. ಆ ಭಗವಂತನ ಆಶೀರ್ವಾದ, ದೊಡ್ಡವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ನನ್ನ ತಂಗಿ ಮನೆ ಬಿಟ್ಟು ಆದ್ಮೇಲೆ ಎಲ್ಲಿ ಜೀವಕ್ಕೆ ಏನು ಮಾಡ್ಕೊಂಡು ಬಿಟ್ಟು ದಿನ ಉಸಿರು ಹಾಕ್ತಾ ಇದೆ. ಉತ್ತಮರೊಂದಿಗೆ ಮದುವೆ ಆಗಿದ್ದ ವಿಷಯ ತಿಳಿಯಿತು. ಶ್ರೀಮಂತರ ಮನೆ ಸೇರಿದ ನನ್ನ ತಂಗಿ ನೋಡ್ಲಿಕ್ಕೆ ಬಂದ್ರೆ ಎಲ್ಲಿ ತಪ್ಪು ತಿಳಿದುಕೊಂಡಾರೋ ಅಂತೇಳಿ ಸ್ವಾಭಿಮಾನ ಕಂಜಿ ನಾನು ಈ ಕಡೆ ಬರಲೇ ಇಲ್ಲ. ನನ್ನ ತಂಗಿ ಬಸೂರಿ ಅಂತ ಸುದ್ದಿ ತಿಳಿಯಿತು. ತಂಗಿ ನೋಡ್ಲಿಕ್ಕೆ ಬರ್ಬೇಕಂತ ಹೇಳಿ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ ಅಂತ ಓಡಿ ಬಂದ್ಬಿಟ್ಟೆ. ದಯವಿಟ್ಟು ತಪ್ಪಿದ್ರೆ ಕ್ಷಮಿಸ್ಬಿಡಿ ಅಂದ್ರೆ. ಅಣ್ಣ ಯಾಕಣ್ಣ ಈ ರೀತಿ ಮಾತಾಡ್ತ್ಯಾ? ನಾವ್ ಈಗಷ್ಟೇ ನಿಮ್ಮಿಬ್ಬರನ್ನೇ ನೆನೆಸ್ಕೋತಾ ಇದ್ವಿ. ಹೌದಕ್ಕ, 10 ನಿಮಿಷದಿಂದನೇ ನಿಮ್ಮ ನೆನಪು ತೆಗೆದಳು, ಅಳ್ತಾ ಇದ್ದಳು. ಸಮಾಧಾನ ಮಾಡುವಷ್ಟರಲ್ಲಿ ನೀವೇ ಬಂದ್ಬಿಟ್ರ. ತುಂಬಾ ಸಂತೋಷ ಆಯ್ತು ನೋಡಿ. ತುಂಬಾ ದಿನಕ್ಕೆ ಈ ಮನೆಗೆ ಬಂದಿದ್ದೀರಾ. ಆದರೆ ನಿಮ್ಮ ಜೊತೆ ಕೂತು ಮಾತಾಡಲು ನನಗೆ ಸಮಯ ಇಲ್ಲ. ಮುಖ್ಯವಾದ ಕೆಲಸದ ಮೇಲೆ ನಾನು ಡೈಲಿಗೆ ಹೋಗ್ತಾ ಇದ್ದೇನೆ. ರೀ ಇದೊಂದ್ಸಲ ನಿಮ್ಮ ಆಫೀಸರ್ಗೆ ಯಾರಿಗೂ ಅಡ್ಜಸ್ಟ್ ಮಾಡ್ಕೊಂತ ಹೇಳ್ರಿ. ಅದು 1000 ಕೋಟಿ ಪ್ರಾಜೆಕ್ಟ್ ಇದೆ, ಯಾರ ಕೈಯಿಂದ ನಿಭಾಯಿಸಕ್ಕಾಗಲ್ಲ. ಸರಿ, ನನ್ನ ಪಾರ್ಟ್ನರ್ಗೆ ಒಂದು ಫೋನ್ ಮಾಡಿ ವಿಷಯ ಅಲ್ಲಮ್ಮ ಬೇಡಪ್ಪ ಬೇಡ. ತಂಗಿ ನಿನಗೋಸ್ಕರ ಏನ್ ತಂದಿದ್ದೆ ನೋಡು. ಏನ್ ತಂದಿದ್ಯಣ್ಣ? ಅಲ್ಲ, ಸಂತೋಷದಲ್ಲಿ ಮರ್ತೇ ಬಿಟ್ಟಿದ್ದೆ. ಹೌದು, ನೀನು ಬಸೂರಿ ಅಂತ ತಿಳಿದ ಸುದ್ದಿ ಗೊತ್ತಾಯ್ತಲ್ಲ, ನಿನಗೋಸ್ಕರ ಸೀರೆ ತೆಗೆದುಕೊಂಡು ಬಂದಿದ್ದೀನಿ. ರೀ ನೋಡ್ರಿ, ಅಣ್ಣ ಕೊಟ್ಟ ಸೀರೆ, ಗಂಡ ಇಟ್ಟ ಅಣಿಗೆ ಕುಂಕುಮ ಇಡ್ರಿ. ಅದಕ್ಕ ಬಲ್ಲವ್ರು ಹೇಳಿಲ್ಲನವಾ, ಅಣ್ಣ ಕೊಟ್ಟ ಸೀರೆ ಕುಂಕುಮ ಇಟ್ಟ ಗಂಡ ಅಂತ. ನೀವೆಲ್ಲರೂ ಸೇರಿ ನನಗೆ ಆಶೀರ್ವಾದ ಮಾಡಿ. ನಾವು ಬರುವವರಿಗೆ ನೀವು ಇಲ್ಲೇ ಇರಿ. ಯಾಕಂದ್ರೆ ನೀವು ಈ ಮನೆಯಲ್ಲಿದ್ದರೆ ಅವಳಿಗೆ ಕೂಡ ತವರ ಮನೆಯಲ್ಲಿದ್ದಷ್ಟೇ ಸಂತೋಷ ಆಗುತ್ತೆ. ನನಗೆ ನನ್ನ ತಂದೆ ತಾಯಿ ಇದ್ದರೆ ನಾನು ಅಣ್ಕಂಬಿಡೋ ನನಗಿರುತ್ತೆ. ಬೇಡ ಅಂದ್ರೆ ಬೇಡ. ಯಾಕಂದ್ರೆ ದೂರ ಇದ್ದಷ್ಟು ಸಂಬಂಧಗಳು ವಜ್ರದಂತೆ ಗಟ್ಟಿಯಾಗಿರುತ್ತದೆ ಅಂತೆ, ಸಮೀಪ ಇದ್ದಷ್ಟು ಅನ್ನದಂತೆ ಹಳಿಸಿ ಹೋಗುತ್ತದೆ. ಇನ್ನೊಂದು ದಿನ ಮನೆಯಾಗಿದ್ದಾಗ ಬಂದು ಹೋಗ್ತೀವಿ. ಯೋ ದೇವ್ರ, ಸುಮ್ಮನಿರ್ರಿ. ಅವ್ರು ಹೇಳೋದು ಹೆಚ್ಚು, ನಾವಿರೋದು ಹೆಚ್ಚು. ತಮ್ಮ, ಮನ್ಯಾಗ ಇರುವುದು ಬಿಡುದ್ರ ಬಗ್ಗೆ ಆಮೇಲೆ ಮಾತಾಡೋಣಂತ. ನೀ ಹೋಗಪ್ಪ, ನೀ ಬರುತ್ತನ ನಾವಿದ ಮನೆಯಾಗಿರ್ತೀವಿ. ಆದ್ರೆ ಒಂದು ಕೆಲಸ ಮಾಡ್ತೀಯ ತಮ್ಮ, ಆಳುಗಳಿಗೆಲ್ಲ ರಜಾ ಕೊಟ್ಬಿಡ. ನಾ ಅದಿನಲ್ಲಪ್ಪ, ಬಸರಿ ಅದಾಳ, ಆಕಿ ಬೈಕಿ ತೀರ್ಸಕ ನಾ ಬಂದಿರೋದು. ಸೆಕ್ಯೂರಿಟಿ ಒಬ್ಬನ ಬಿಟ್ಟು ಎಲ್ಲಾರನ್ನೂ ಕಳಿಸ್ಕೊಟ್ಬಿಡ. ಗಾದಿ ಮಾತೈತಲ್ಲಪ್ಪ, ತಾನು ಮಾಡಿದ ಉತ್ತಮ, ಮಗ ಮಾಡಿದ ಮಧ್ಯಮ, ಆಳ ಮಾಡಿದ್ದ ಹಾಳು ಅಂತ. ಚಿನ್ನ, ಕಾರ್ಗಡೆ ಡ್ರೈವರ್ ಹೊರಗಡೆ ಕಾಯ್ತಾ ಇದ್ದಾನೆ. ಬೇಗ ಬ್ಯಾಗ್ ಕೊಡು, ನಾನು ಏರ್ಪೋರ್ಟಿಗೆ ಹೋಗ್ಬೇಕು. ಬಿಡ್ತಾನೆ, ಹೋಗ್ತೀನಿ ಅನ್ಬೇಡಿ, ಹೋಗಿ ಬರ್ತೀನಿ ಅಂತ ಹೇಳಿ. ಆಯ್ತು ಚಿನ್ನ, ಹೋಗಿ ಬರ್ತೀನಿ, ಕೊಡು. ಎಂತ ನಯ, ಎಂತ ವಿನಯ. ಶ್ರೀಮಂತಿಕೆ ಸೊಕ್ಕನ್ನದು ಎಳ್ಳಷ್ಟು ಇಲ್ಲ. ಅಪ್ಪಟ ಚಿನ್ನ ಚಿನ್ನ ನೋಡವ ನಮ್ಮ ದಿಗಂತ. ಇಂಥ ಗಂಡನ ಪಡಿಬೇಕಾದ್ರ ಪೂರ್ವ ಜನ್ಮದ ಪುಣ್ಯ ಮಾಡಿದ್ದಿ. ಅಲ್ಲಲ್ಲ ಮನಿನ ಇದು,
ಅರಮನಿ ಆಗೈತಲ್ಲ ಯವ್ವ. ಅದಕ್ಕೆ ಒಳ ಕೈಕಲ್ ಮರಿ ಬರ್ರಿ, ನಿಮಗೆ ಕಾಫಿ ಮಾಡ್ಕೊಡ್ತೀನಿ. ಕುಡಿದ ತಕ್ಷಣ ಆಫೀಸು, ಕಾಲೇಜು, ಸ್ಕೂಲು ಎಲ್ಲ ತೋರಿಸ್ಕೊಂಡು ಕರ್ಕೊಂಡು ಬರ್ತೀನಿ. ಈ ಮನಿ ನೋಡಾಕ 2 ಕಣ್ಣು ಸಾಲು ಹೊಲ್ದು, ಇನ್ನು ಅದನ್ನೆಲ್ಲ ಯಾಕೆ ಕಣ್ಣಿಂದ ನೋಡ್ಲಿ? ನೋಡ್ವಾ, ನಿಮ್ಮ ಅಣ್ಣನ ಕರ್ಕೊಂಡು ನೀ ಒಳಗೆ ಹೋಗು. ನಾ ತಂಬಾಕು ತಿಕ್ಕಲಾರ್ದ ತಂಬಾಕ ತಿಕ್ಕಿ ಕೈ ಕಾಲು ಮಾರಿ ತೊಳ್ಕೊಂಡು ಒಳಗೆ ಬರ್ತೀನಿ. ಆಗ್ಲಿ ಅದಕ್ಕೆ ಅಣ್ಣ ಬಾಯ್. ನೀವು ಹೋಗ್ರಿ, ನಾ ಬರ್ತೀನಿ ಅಂತ ಹೇಳಿದ್ನಲ್ಲ. ಪದ್ಮ, ಇದು ಶ್ರೀಮಂತರ ಮನೆ. ಸುಣ್ಣ ತಂಬಾಕ ತಿಕ್ಕಿ ಆ ಕಡೆ ಈ ಕಡೆ ಪಿಚಕ್ ಪಿಚಕ್ ಉಳ್ಕೊಂಡು ತಿರ್ಗಾಡ್ಬೇಡ. ಇದು ನಮ್ಮ ಮನೆ ಅಲ್ಲ. ಸಭ್ಯತರಾಗಿ ನಡ್ಕೋ. ಏನ್ ಹೇಳ್ತಾ ಇದೀನಿ? ಎಲ್ಲಿ ಉಗುಳಬೇಕು, ಎಲ್ಲಿ ಬಿಡಬೇಕು ನನಗೂ ಚಂದ ಗೊತ್ತೈತಿ. ಹೋಗ್ತೀರಿ? ನನಗೂ ಗೊತ್ತೈತಿ ಬಿಡ. ನೀನು ಕಟ್ಕೊಂಡು 15 ವರ್ಷ ಆತು. ಎಲ್ಲೆಲ್ಲಿ ಉಗುಳ್ತಿ, ಎಲ್ಲೆಲ್ಲಿ ಉಗುಳಂಗಿಲ್ಲ ನನಗೂ ತಿಳಿದ ಹೋಗೈತಿ ಅದ್ರ. अगर तुम्हारा हुए तो पत्थर का दिल है मेरा, एक ना एक दिन ने पत्थर उड़ जाए तो तेरा शीशे का घर टुकड़े टुकड़े हो जाएगा. समझे? शमशान घाट के मुर्दे. ए वसुंधरा, ರೆಕ್ಕೆಯನ್ನು ಕಳೆದುಕೊಂಡ್ರೋ ಹಕ್ಕಿಯಂತೆ, ಕಾಲನ್ನು ಕಳೆದುಕೊಂಡ್ರೋ ನವಿಲಿನಂತೆ ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡು ಈ ಪದ್ಮಾವತಿ ವಿಲವಿಲ ಅಂತ ಒದ್ದಾಡಿದ್ದು ನಿನಗೇನು ಗೊತ್ತೈತೋ? ಬಿದ್ದಾಡಿಯ ಹಳೆ ಬಿದ್ದಾಡಿ. ನಿನ್ನ ಕಾಲೇಜಿಗೆ ಕಳಿಸಿದ್ದು ಮನಿ ಬಿಟ್ಟು ಓಡು ಬರುವುದಕ್ಕಲ್ಲ, ದುಡಿದು ನನ್ನ ತಮ್ಮನಿಗೆ ಆಶ್ರಯ ಆಗಲಿ ಅಂತ. ನಿನ್ನ ಬೆಳೆಸಿ ದೊಡ್ಡಕ್ಕಿನ ಮಾಡಿದ್ದು ಈ ಅರಮನಿ ಬಂದ ಬಾಳುವುದಕ್ಕಲ್ಲಲೇ, ನನ್ನ ಮನಿ ಬೆಳಗುವುದಕ್ಕ. ನನ್ನ ತವರಿಗಾಗಿ, ನನ್ನ ತಮ್ಮನಿಗೋಸ್ಕರ ನಾನು ಏನ್ ಮಾಡೋದಕ್ಕೂ ಸಿದ್ಧ. ಏನು ಮಾಡೋದಕ್ಕೂ ಸಿದ್ಧ. ನಿನ್ನ ಅಣ್ಣನ ಮುಂದಿಟ್ಕೊಂಡು ಈ ಮನೆಗೆ ಎಂಟ್ರಿ ಕೊಟ್ಟಿರೋದು ನಿನ್ನ ಯೋಗಕ್ಷೇಮ ವಿಚಾರಿಸೋದಕ್ಕಂತ ತಿಳಿದೀಯನ ಅಲ್ಲ. ನಿನ್ನ ಜೀವನದಾಗ ಗಾಳಿ ಬಿರು ಗಾಳಿ ಎಬ್ಸೋದಕ್ಕ. ನೋಡ್ತಾ ಇರು, ಸದ್ಯದಲ್ಲೇ ಬಂದು ಅಪ್ಪಳಿಸುತ್ತೆ ನಾನು ಸೃಷ್ಟಿಸಿದ ಸುಂಟರ ಗಾಳಿ. ಭಯಾನಕ ಸುಂಟರ ಗಾಳಿ. ಸಮಯದಾಗ ಫೋನ್ ಬರ್ಬೇಕ. ಯವ್ವ ವಸು ಬಂಗಾರ, ಹೊರಗೆ ಬಾರವ, ಫೋನ್ ಬಂದೈತಿ ನೋಡ್ಬಾ. ಹಲೋ ಮೇಡಮ್, ಇದು ದಿಗಂತ್ ಅವ್ರ ಮನೆನಾ? ದಿಗಂತ್ ಅವರು ಕಾರಲ್ಲಿ ಪ್ರಯಾಣಿಸುವಾಗ ಲಾರಿಗೆ ಡಿಕ್ಕಿ ಹೊಡೆದು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಬಡಿದೆ ಸಿಡಿಲೋ, ಬಡಿದೆ ಮುಗಿಲೋ, ಎದೆಗೆ ಸಿಡಿಲೋ ಬಡಿದೆ. ಯಾಕೇನಾಯ್ತು? ಯಾಕವ್ವ, ಏನಾತು? ಹಿಂಗೆ ಯಾಕೆ ಮಾಡಕತ್ತೀಯ ಬಂಗಾರ? ನಿನ್ನ ಅಳಿಯಂದ್ರು ಅಳಿಯಂದ್ರು ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು. ಅಯ್ಯೋ ದೇವ್ರೆ, ನಿನ್ನ ಕರುಣೆ ಅನ್ನೋದೇ ಇಲ್ವಾ? ನನ್ನ ಹಣೆಯ ಕುಂಕುಮ ಕಿತ್ಕೊಂಡೆ, ನನ್ನ ಕೊಳ್ಳ ತಾಳೆ ಕಿತ್ಕೊಂಡೆ, ನನ್ನ ಮಗು ಹುಟ್ಟಿ ಕೋವಿಲಿ ಕಣ್ಣು ಬಿಟ್ಟು ನೋಡಿದ್ರಲ್ಲಿ ಎಲ್ಲವನ್ನೂ ಕಿತ್ಕೊಂಡೆ. ಯಾರಿಗಾಗಿ ದೇವ್ರು ನನ್ನ ಬಂಗಾರಗ ಇಂಥ ಪರಿಸ್ಥಿತಿ ತರಬಾರ್ದಿತ್ತು. ಇಷ್ಟೆಲ್ಲ ಸಿರಿ ಸಂಪತ್ತಿದ್ದು ಏನು ಪ್ರಯೋಜನ? ಗಂಡನ ಇಲ್ಲದ ಮ್ಯಾಗ
ಸಮಾಧಾನ ಮಾಡು. ಅಯ್ಯೋ ದೇವರೇ, ನನ್ನ ತಂಗಿ ಯಾವ ತಪ್ಪು ಮಾಡಿದ ಅವಳಿಗೆ ಈ ಶಿಕ್ಷೆ. ಹುಟ್ಟಿದಾಗಲೇ ತಂದೆ ತಾಯಿಗಳನ್ನು ಪ್ರೀತಿ ಕಿತ್ಕೊಂಡೆ. ತಂಗಿ ಉತ್ತಮರ ಮಣಿ ಸೇರಿದಾಳ ತುಂಬಾ ಸಂತೋಷಪಟ್ಟಿದ್ದೆ. ಅಕ್ಕಿ ಹೊಟ್ಟಿಲಿರುವ ಕಂದ ಭೂಮಿಗೆ ಬರುವ ಮುಂಚೆನೆ ಅಕ್ಕಿ ಗಂಡನ ಕಿತ್ಕೊಂಡೆ. ನಮ್ಮತ್ತರ ಪಾಲಿನ ಗುಡಿಯೊಳಗಿರುವ ದೇವರಲ್ಲ, ನೀನೊಂದು ಪಂಡೆಗಲ್ಲು. ನನ್ನ ತಂಗಿಗೆ ಬಂದ ಈ ಸ್ಥಿತಿಯು ಯಾವ ಕಡು ವೈರಿಗೆ ಬರುವುದು ಬೇಡ. ಏನಾಯ್ತಮ್ಮ ನಿನ್ನ ಈ ಪರಿಸ್ಥಿತಿ? ಸೂತ್ರವಿಹರದ ಗಾಳಿಪಟದಂತಾಯಿತಲ್ಲಮ್ಮ ನಿನ್ನ ಜೀವನ. ಅಣ್ಣ ಕೊಟ್ಟ ಸೀರೆ ಗಂಡ ಇಟ್ಟ ಹಣಿಗೆ ಕೊಪ್ಪ ಆ ದೇವರಿಗೆ ಇಷ್ಟ ಆಗಿಲ್ಲ ಅಂತ ಕಾಣಿಸುತ್ತೆ. ಅವ್ರಿಲ್ಲ ಜೀವನ ನನಗೆ ಬೇಡಣ್ಣ. ಅವ್ರಿಲ್ಲ ನಾನು ಬದುಕಲ್ಲ. ಅಲ್ಲಮ್ಮ, ನೀನೇ ಬದುಕಿಲ್ಲ ಅಂದ್ರೆ ಈ ನನ್ನ ಬದುಕಿರ್ತಾರಂತ ಹೇಳಿದೀಯ. ಸಾವಿರವ್ರು ಇಬ್ರು ಕೂಡ ಸತ್ತು ಬಿಡಲ್ವಾ? ಓ ಸುಮ್ಮನಿರ್ರಿ. ಮೊದಲ ಬಸ್ರ ಹೆಂಗ್ ಸದಳ ಧೈರ್ಯ ಹೇಳುದು ಬಿಟ್ಟು ನೀವ ಹಿಂಗ ಹತ್ಕೊಂತ ಕುಂತ್ರ ಹೆಂಗ? ನೋಡ್ರಿ, ಹೋಗುನು ಹೋದ್ರ ಕೊನೆ ಪಕ್ಷ ದಿಗಂತನ ಮುಖನಾದ್ರೂ ನೋಡಬಹುದು. ಬದನಾಮಿ ಗಿಂಚನಾಮಿ ಅನ್ಕೊಂತ ಕೂತ್ರಂದ್ರ ಮುಖ ಸಹಿ ಆಗುದಿಲ್ಲ. ಲಘು ಲಘುನ ಹೋಗು ನೋಡ್ರಿ. ಎದೆಗೆ ಸಿಡಿಲು ಬಡಿಯಿದೆ, ಮನದ ಮುಗಿಲು ನಡುಗಿದೆ, ಮಮತೆ ಪ್ರೀತಿ ತುಂಬಿದ ಮೋಡವು ಸೂರಾಯಿದೆ. ಎದೆಗೆ ಸಿಡಿಲು ಬಡಿಯಿದೆ, ಮನದ ಮುಗಿಲು ನಡುಗಿದೆ, ಮಮತೆ ಪ್ರೀತಿ ತುಂಬಿದ ಮೋಡವು ಸೂರಾಯಿದೆ. ಹರಿಯಿದೆ ಕಂಬನಿ ಹರಿಯಿದೆ, ತಿಳಿಯದೆ ಎದೆಗೆ ಸಿಡಿಲು ಬಡಿಯಿದೆ, ಮನದ ಮುಗಿಲು ನಡುಗಿದೆ, ನಮಗೆ ಪ್ರೀತಿ ತುಂಬಿದೆ. ತಾಳಿಯಿಲ್ಲದ ಕರಳು ನನ್ನದು, ಭೂಮಿಗೆ ನಾನೇ ಹೊರೆ. ಅಕ್ಕಮ್ಮ ಗಣೇಶ್ ಹೋದ್ಲಾ? ಹೋಗೇ ಬಿಟ್ಲಾ? ನನಗೂ ಇದ ಬೇಕಿತ್ತು. ಬರೋ ತಮ್ಮ, ನಿಮ್ಮಣ್ಣ ಬರೋದ್ರಾಗ ಈ ಮೂದೇವಿಗೊಂದು ಗತಿ ಕಾಣಿಸೋನು. ಕಾಲ್ ಒತ್ತಂದ್ರ ನನ್ನ ಕಾಲ ಮುರಿಬೇಕಂತ ಮಾಡಿ ಏನು? ಅದು ಖರೇನಾ? ಮಳಿ ಬಂದ್ರ ಮರದಡಿ ನಿಲ್ಬಾರ್ದಂತ, ಕಷ್ಟ ಬಂದ್ರ ನೆಂಟ್ರ ಮನೆ ಬರಬಾರ್ದಂತ. ನನ್ನ ತವ್ರ ಮನೆಯಾಗ ಏನು ಕಮ್ಮಿ ಇಲ್ಲ ಅಂತ ನಿನ್ನ ಮನೆ ಬಂದು ಬಿದ್ದಿಲ್ಲ. ನಿನ್ನ ಗಂಡಂತೂ ನಿಗರು ಹಾದ ಏನ? ಗಂಡು ಸತ್ ಮುಂಡಿ ಒಂದಾಕತ್ತಲ್ಲಂತ ಮನೆಯಾಗದೀವಿ. ನನ್ನ ಬಗ್ಗೆ ಸ್ವಲ್ಪ ಕಾಳಜಿ ಐತೆ ನಿನಗ? ಅತ್ತಿಗೆ, ನೀವು ಕಾಲಿನ ತೋರಿಸಿದ್ದನ ನಾನು ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ. ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನೀವೇನು ಕೆಲಸ ಇದ್ರೆ ಎಲ್ಲ ಕೆಲಸ ಮಾಡ್ತೀನಿ. ಅತ್ತಿಗೆ, ನನ್ನ ಅಣ್ಣನಿಗೆ ಊರಿನ ಜವಾಬ್ದಾರಿ ಜೊತೆ ಈ ಮನೆ ಜವಾಬ್ದಾರಿ ಹೆಚ್ಚಾಗಿದೆಮ್ಮ. ನನಗಾಗಿ ನನ್ನ ಅಣ್ಣ ಹಗಲೆರಳು ಕಷ್ಟ ಪಡ್ತಾ ಇದ್ದೇನೆ ತಾಯಿ. ಅಂದ್ರೇನ ನಿಮ್ಮ ಅಣ್ಣ ಒಬ್ಬನ ಕಷ್ಟ ಪಡಕತ್ತಾನ, ನಾವು ಬಿಟ್ಟಿ ಕುಳ್ ತಿಳ್ಕೊಂತ ಬಿದ್ದೀವಿ ಅಂತ ಹೊಗಳಕತ್ತೀಯನ? ಅದು ಖರೇನಾ? ನೀನು ಮನ್ಯಾಗ ಬಂದು ಬಿದ್ದೀವಲ್ಲ, ಇಷ್ಟು ಮಾತಾಡಕಿನ ನೀನು ಬ್ಯಾಡವಾ ಬ್ಯಾಡ. ನಾನು ಈ ಮನೆಯಾಗ ಇರೋದು ಬೇಡ, ನನಗೆ ಅನ್ನೋದು ಬೇಡ. ಸತ್ಯ ಮನೆ ಬಿಟ್ಟು ಹೋಗ್ತೀನಿ. ನೀವೇ ಮನೆ ಬಿಟ್ಟು ಹೋದ್ರೆ ನನಗೆ ಯಾರ ಮಾತಿಕ್ಕು? ನೀವೊಬ್ರು ಈ ಮನೇಲಿ ಇರೋದಿದ್ದ ನನಗೆ 100 ಜನ ಇದ್ದಷ್ಟು ಧೈರ್ಯ ಬಂದಿದೆ. ನನ್ನ ಮಗು ಹುಟ್ಟಿ ಅವ್ರಿಗೆ ತಿಳುವಳಿಕೆ ಬರೋವರೆಗೂ ನೀನು ಇದೇ ಮನೇಲಿ ಇರ್ಬೇಕಮ್ಮ, ಇದೇ ಮನೇಲಿ ಇರ್ಬೇಕು. ಅಂದ್ರೇನ ಸೋಗಲಾಡಿ ಹೆಂಗ್ಸ ಅಲ್ಲಿವರೆಗೂ ಮನೆಯಾಗ ಇಟ್ಕೊಂಡು ಆಮೇಲೆ ಮನೆಯಿಂದ ಹೊರ ಕಳಿಸ್ಬೇಕಂತ ಮಾಡಿಯೇನೋ? ತಪ್ಪು ತಿಳ್ಕೋಬೇಡಿ ಅದಕ್ಕೆಮ್ಮ. ತಪ್ಪು ತಿಳ್ಕೋಬೇಡಿ ಅದಕ್ಕೆಮ್ಮ. ಬಬ್ಬ
ನಿನ್ನ ಮಾತು ಕೇಳಿ ಕೇಳಿ ತಲೆ ಸಿಡ್ದು ಹೋಗತ್ತತಿ. ಹೋಗೋ ಸ್ಟ್ರಾಂಗ ಕಾಫಿ ಮಾಡ್ಕೊಂಬ. ಏಯ್ ನೀನ ಮಾಡ್ಕೊಂಡು ಬರಬೇಕು. ಗಲೀಜು ನಿನ್ನ ಆಳುಗಳ ಕೈಯಿಂದ ಏನಾರ ಕೊಟ್ಟು ಕಳಿಸಿದಿ, ಬಿಸಿ ಬಿಸಿ ಕಾಫಿ ನಿನ್ನ ಮೈ ಮ್ಯಾಗಿರುತ್ತಾ? ಹುಷಾರ್. ಹಾ ಅರಮನೆ ಹೂವಿನ ಹಾಸಿಗೆ ಮೇಲೆ ಇರಬೇಕಾದ ಈಗಿನ ಮುಳ್ಳಿನ ಕೊಂಪೆಯಲ್ಲಿ ಬಿದ್ದು ವಿಲವಿಲ ಅಂತ ಒದ್ದಾಡುವಂಗ ಮಾಡೀನಿ. ಹೆಂಗೈತಿ ಪದ್ಮಾವತಿ ಹೆಣದಿರುವ ಮೋಸದ ಚಕ್ರವ್ಯೂಹ. ಈ ಚಕ್ರವ್ಯೂಹದಲ್ಲಿ ಈಕೆ ಬಿದ್ದು ವಿಲವಿಲ ಅಂತ ಒದ್ದಾಡಬೇಕು. ಅದನ್ನ ನೋಡಿ ನಾನು ಕೊಕ್ಕಾಡ್ತಿ ನಗಬೇಕು. ಈಕೆ ಪದ್ದು ಪದ್ಮ, ದಟ್ ಈಸ್ ಪದ್ಮಾವತಿ. ಜನ ನನ್ನ ಕ್ಯಾರೆಕ್ಟ್ರೇ ಅರ್ಥ ಮಾಡ್ಕೊಳ್ಳಲ್ಲ. ಕೂಲಕ್ಕಮ್ಮ ಕೂಲ್, ಯಾವಾಗ್ಲೂ ಚಿಲ್ಡಾಗಿರ್ಬೇಕು. ನೀನ್ ಹೆಣದಿರುವ ಚಕ್ರವ್ಯೂಹನ ಗಟ್ಟಿಗೊಳಿಸಲೆಂದ ನಿನ್ನ ತಮ್ಮ ಸಿದ್ಧ ಆಗಿ ಬಂದಾನ. ಶಾಭಾಷ್ ತಮ್ಯ ಶಾಭಾಷ್. ಸಮಯಕ್ಕೆ ಸರಿಯಾಗ ಬಂದಿ ನೋಡು. ನಮ್ಮ ಪ್ಲ್ಯಾನ್ ಯಾವುದೇ ಕಾರಣಕ್ಕೂ ತಪ್ಪು ನಿನ್ನ ಮಾವ ಬರೋದ್ರೊಳಗಾಗಿ ನಾವು ಅನ್ಕೊಂಡಿರೋ ಕೆಲಸ ಮಾಡಿ ಮುಗಿಸ್ಬೇಕು. ಡೋಂಟ್ ವರಿ ಮೈ ಡಿಯರ್ ಸಿಸ್ಟರ್. ಈ ಮೃತ್ಯುಂಜಯ ಇಟ್ಟ ಹೆಜ್ಜೆನ ತೊಟ್ಟ ಬಾಣನ ಎಂದು ಮಿಸ್ ಮಾಡಿದವನಲ್ಲ. ಲೇ ವಸ್ಸ, ಸಿಂಹದಂತೆ ಗರ್ಜಿಸಿ ರಾಜ ಮಹಾರಾಜನಂತೆ ತಿರುಗುವ ನನ್ನ ಇಜ್ಜತ್ತಿಗೆ ಕಳಂಕ ತಂದಿಯಲ್ಲ. ಕುದುರೆ ತಾಕತ್ತಿರೋ ಗಂಡಸಿಗೆ ಷಂಡ ಅಂತ ನಿರಾಕರಿಸಿ ಹೋದ ನನ್ನ ಸಿರೋಮನೆ. ಇನ್ನು ಮುಂದೆ ನೋಡ್ತಾ ಇರೋ ನನ್ನ ಚಿತ್ತಾರದ ಚಿನ್ಮಣಿ. ಏ ತಮ್ಮ, ಮುಳ್ಳಿನ ಮ್ಯಾಗ ಬಟ್ಟಿ ಬಿದ್ದೈತಿ, ಅದನ್ನ ನಿಧಾನಕ್ಕೆ ತಗೋಬೇಕು. ಇಲ್ಲಂದ್ರ ಮುಳ್ಳು ನಮಗ ಚುಚ್ಚುತ್ತ. ಸಮಾಧಾನ ಸಮಾಧಾನ. ವಸು ಬಂಗಾರ, ಹೊರಗೆ ಬಾರವಾ. ಯಾರು ಬಂದಾರ ನೋಡ್ಬಾ. ಯಾಕೆ ವಸು ಸಿಟ್ಟಿಗೆ ಬರಾಕತ್ತಿ? ಏನೋ ನಮ್ಮ ಅವನ ತಂಗಿ, ನನ್ನ ಕನಸಿನ ಲೋಕದ ಮಡದಿ, ಅವಳ ಸಂಸಾರ ಹಿಂಗಾಯ್ತಲ್ಲ ಅಂತ ಸಾಂತ್ವನ ಹೇಳಿ ಹೋಗಕ್ಕೆ ಬಂದಿಲ್ಲ. ದೇವರು ಕೊಟ್ಟಿರೋ ಆ ನಿನ್ನ ರೂಪ ಸೌಂದರ್ಯ ನನಗೆ ಹೊತ್ತು ಹಿಡಿಸಾಕತ್ತೈತೆ ವಸ್ಸು. ಸೃಷ್ಟಿಕರ್ತ ಬ್ರಹ್ಮ ಇದ್ದ ಬಿದ್ದ ಬಣ್ಣ ಎಲ್ಲ ನಿನಗ ಬಡ್ದ ಕಳಿಸ್ಯಾನತ್ತ ಫೋನ್ ಮಾಡಿ ಹೇಳಿದ್ದ. ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ. ಹಾಲಿನ ಕೆನೆಯಂತಿರುವ ನಿನ್ನ ಬಣ್ಣ, ಭೂಮಿಯ ಉದರದಲ್ಲಿ ಉದಯಿಸುವ ಸೂರ್ಯನಂತಿರುವ ನಿನ್ನ ಈ ಮೈಕಾಂತಿ, ಮಲ್ಲಿಗೆ ಹೂವಿನಂತಿರುವ ನಿನ್ನ ಯೌವನ ನನ್ನ ತಲೆ ಬಣ್ಣಾಕತ್ತೈತೆ. ನಿನ್ನ ಮರ್ಯಾಕೂ ಆಗದ, ನೆನೆಸ್ಕೊಳ್ಳಕ್ಕೂ ಆಗದ, ಹುಚ್ಚಾಗಿ ಬಿಟ್ಟಿನ ವಸ್ಸು, ಹುಚ್ಚಾಗಿ ಬಿಟ್ಟಿನ. ಹುಚ್ಚನಂತೆ ಹೊಸಲೇರು ಬಂದಿದ್ದೆ ಆದ್ರೆ ನಿನ್ನ ರೊಟ್ಟ ಕತ್ತರಿಸಿ ಹೆಬ್ಬಾಗ್ಲ ತೋಳವಾಗಿ ಕಟ್ಟಬೇಕಾಗುತ್ತೆ ಮಗನ. ಹುಷಾರಾಗಿರೋ. ಕೂಲ್ ಕಂದ ಕೂಲ್. ಯಾಕೆ ಸಿಟ್ಟಿ ಬರಕತಿ? ಅವ ಅನ್ನೋದರ ಏನಂದ? ತನ್ನ ಮನಸ್ಸಿನಾಗಿರುವುದು ಹೇಳ್ದ. ಇಷ್ಟಕ್ಕೆಲ್ಲ ಸಿಟ್ಟಿಗೆ ಹೇಳಬಾರ್ದು ಬಂಗಾರ. ಅವನ ಮಾತು ಕೇಳಿದ್ರೆ ಕಾಲಿನ ಚಪ್ಪಲಿ ತಗೊಂಡು ಮಕ್ಕಳಿಗೆ ಕೆತ್ತೋಗ ಹೊಡಿಬೇಕು ಅಂತ ಅನಿಸ್ತಾ ಇದೆ. ಏನಂದೆ ಮೆಟ್ಟ ತಗೊಂಡು ಹೊಡಿತೀಯ? ತಗೋ, ಹೊಡೆದ್ರ ನಂಬರ್ ಮುಡಿರ್ಬೇಕು. ಎಲ್ಲಿ ಹೊಡಿತೆ ಹೊಡಿ. ನೀ ಮೆಟ್ಟಲ್ಲಿ ಹೊಡೆದಿದ್ದನ್ನ ಮೆಟ್ಲ ಮಾಡ್ಕೊಂಡು ನಿನ್ನ ಗಲ್ಲಕ್ಕೆ ಕಿಸ್ ಕೊಡಲಿಲ್ಲ. ನನ್ನ ಹೆಸರು ಮೃತ್ಯುಂಜಯನೇ ಅಲ್ಲ, ಇದು ಬದಲಾಗೋ ಕ್ಯಾರೆಕ್ಟರ್. ಮೂರು ಬಿಟ್ಟವನೇ ನನ್ನ ಬೆನ್ ಹತ್ತಿ ಬರಬಾರ್ದು ಅಂತ ಆವತ್ತಿನ ಇದಕ್ಕೆ ಮಣ್ಣು ಹಾಕಿ ಬಂದಿದ್ದೀನಿ. ಮತ್ತೆ ಯಾಕೋ ನನ್ನ ಬೆನ್ ಹತ್ತಿ ಬಂದೆ?
ಬೆನ್ನ ಹತ್ತಿ ಬರಾಕು ಒಂದು ಕಾರಣ ಐತವ. ಮಣ್ಣ ನಾನು ಎಷ್ಟು ದಿನ ಅಂತ ಇರ್ತೀವಿ, ಇಂದಿಲ್ಲ ನಾಳೆ ಬಿದ್ದು ಹೋಗೋ ಮರ. ನಿಂದಿನ್ನು ಸಣ್ಣ ವಯಸ್ಸು, ಈ ನಿನ್ನ ಸಿರಿ ಸಂಪತ್ತು ನೋಡ್ಕೊಳಕ್ ಹೋಗಬೇಡ. ನನ್ನ ತವ್ರ ಮನೆ ಆಸ್ತಿ ಅಂತಿರೋದು ನನ್ನ ತಮ್ಮ ಒಬ್ಬನ. ಅವ ಈ ಮನೆಗಿರ್ತಾನ, ನಿನ್ನ ಆಸರ ಬ್ಯಾಸರ ಕಳೆದಂಗ ಆಕತ್ತ. ನಿನ್ನ ಹೊಟ್ಟೆಯಾಗ ಹುಟ್ಟೋ ಮಗುಗ ತಂದಿಲ್ಲ ಅನ್ನೋ ಕೊರಗು ತುಂಬದಂಗ ಆಕತಿ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಸಿಂಪಲ್. ನಿನ್ನ ಮೆತ್ತನೆ ಮೈಯೊಡನೆ ನನ್ನ ಮೈನ ಕೂಡಿಸಿ, ನಿನ್ನ ಬಿಸಿ ಉಸಿರಿನಲ್ಲಿ ನನ್ನ ಉಸಿರಿನ ಸೇರಿಸಿ, ಯಾವಾಗಲೂ ಹೂವಿನ ಸುತ್ತ ತಿರುಗೋ ದುಂಬಿಯ ಹಾಗೆ ನಿನ್ನ ಸ್ವತ್ತದ ಸುತ್ತಲೂ ಗುಯ್ಯಂತ ಸುತ್ತಬೇಕನ್ಕೊಂಡೆ ನಾವು. ಅಷ್ಟೇ ಅಲ್ಲ, ನಿನ್ನ ಹೊಟ್ಟೆಗಿರೋ ಈ ಕೂಸಿಗೆ ತಂದೆಯಾಗಬೇಕಂದೇನೆ. ಹೊಲಸು ನಾಯಿ, ನನ್ನ ಗಂಡ ಬಿಡ ಚಪ್ಪಲಿ ಸ್ಥಳದ ಇರೋದಕ್ಕೂ ನಿನಗೆ ಲಾಯಕ್ಕಿಲ್ಲ. ನೀ ನನ್ನ ಮಗು ತಂದೆ ಆಗ್ತ್ಯಾ? ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಅಲ ಬೊಬ್ಬಣಿ, ಹಳೆ ಬೊಬ್ಬಣಿ ಹೋಗ್ಲಿ ಅಂತ ಸುಮ್ಮನಿದ್ರ ಬಾಳ ಹಾರಾಡಕತ್ತಿಯಲ್ಲ. ಯಾಕಲೇ ಮತ್ಯಾವನಾರ ನೋಡ್ಕೊಂಡಿಯೇನ? ಈ ನಿನ್ನ ಆಸ್ತಿ ಪಾಸ್ತಿ ಮಂದಿ ಪಾಲಾಗಕ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇದೆಲ್ಲ ನನ್ನ ತವ್ರು ಸೇರಬೇಕು. ಐ ಮೀನ್ ನನ್ನ ತಮ್ಮ ಅನುಭವಿಸ್ಬೇಕು. ತೆಪ್ಪಗಿದಕ್ಕೆ ಒಪ್ಪಿದ್ರು ಸರಿ, ಇಲ್ಲಂದ್ರ ಗೊತ್ತಿರಬೇಕಲ್ಲ ನನ್ನ ಕೈ ರುಚಿ ಹೆಂಗಿರುತ್ತ ಅಂತ. ಅತ್ತಿಗೆ, ನೀ ನನ್ನ ಅತ್ತಿಗೆ ಅಲ್ಲವಾ? ಹೆತ್ತ ತಾಯಿ ಅಂತ ತಿಳ್ಕೊಂಡಿದ್ದೀನಿ. ನೀನೇ ಮುಂದೆ ನಿಂತಿಂತ ಕೆಟ್ಟ ಕೆಲಸ ಮಾಡೋದಕ್ಕೆ ನಿನಗೆ ಹೇಗಮ್ಮ ಮನಸ್ಸು? ಅವ್ನ ಮಕ್ಕ ಸಹಿತ ನೋಡೋದಕ್ಕೆ ಅಸಹ್ಯ ಆಗ್ತಿದೆ. ಅವನ್ನ ಮರೆಬಿಟ್ಟು ಕಳಿಸ್ಬಿಡಮ್ಮ, ಕಳಿಸ್ಬಿಡು. ಹೇಳ್ತೀನಿ ವೇಟ್. ಆದ್ರ ನೀನು ನಾನು ಹೇಳ್ದಂಗ ಕೇಳಿದ್ರ ಮಾತ್ರ. ಕೇಳ್ತೀನಿ, ನೀವೇನು ಹೇಳಿದ್ರು ಕೇಳ್ತೀನಿ. ಬೇಕಿದ್ರೆ ನನ್ನ ಪ್ರಾಣ ಬೇಕಿದ್ರೆ ಬಿಡ್ತೀನಿ. ನಿನ್ನ ಪ್ರಾಣ ತಗೊಂಡು ಉಪ್ಪು ಹಚ್ಚಿ ನೆಕ್ಕಲೇನ? ಓಯ್, ಈ ನಿನ್ನ ಸಮಸ್ತ ಆಸ್ತಿ ನನ್ನ ಹೆಸರಿಗೆ ಬರೆದು ಕೊಡಬೇಕು. ಅಂದ್ರ ಇನ್ನು ಈ ಕ್ಷಣನ ನನ್ನ ತಮ್ಮ ಮನೆ ಬಿಟ್ಟು ಇಲ್ಲಂದ್ರ ಪರ್ಮನೆಂಟ್ ಆಗಿ ಈ ಮನೆಗೆ ಮಾಲಕ್ಕ ಆಗ್ತಾನ. ಈ ಆಸ್ತಿನೆಲ್ಲ ನಮ್ಮ ಹೆಸರಿಗೆ ಬರೆದು ಕೊಟ್ಟು ಬಿಡು. ಈ ಆಸ್ತಿ ನಮ್ಮ ಹೆಸರಿಗೆ ಬರೆದು ಕೊಟ್ರೆ ನಾನು ನಿನ್ನ ಟಚ್ಚೂ ಮಾಡಂಗಿಲ್ಲ. ಇಲ್ಲ, ನನ್ನ ಗಂಡ ಹಗಲು ರಾತ್ರಿ ಕಷ್ಟಪಟ್ಟು ಬೆವರು ಸುಸಿ ಕಟ್ಸಿದ ಮನೆ ಇದು. ಎಲ್ಲ ಆಸ್ತಿ ನೀವು ಬರ್ದು ಕೊಟ್ಬಿಟ್ರೆ ಮುಂದೆ ನಾನು ಹುಟ್ಟೋ ಮಗಿಗೆ ಏನಂತ ಉತ್ತರ? ಇದನ್ನ ಮಾತ್ರ ನಾನು ಬಿಟ್ಕೊಡೋದಿಲ್ಲ. ಹೌದೇನ ಚಿನಾಲಿ ಹಂಸ? ಇನ್ನು ಮುಂದ ನಾನು ಮಾತಾಡೋದಿಲ್ಲ. ನನ್ನ ತಮ್ಮ ಮಾತಾಡ್ತಾನ. ತಮ್ಮಯ್ಯ, ಗಿವ್ ಮೀ ಸಿಗರೇಟ್. ನಮ್ಮಕ್ಕ ನಿನಗಷ್ಟೆಲ್ಲ ಹೇಳಿದ್ರು ನೀ ಕೇಳಲಿಲ್ಲಲ್ಲ. ಬಹಳ ಸೊಕ್ಕಿದ್ದಂಗ ಐತಿ ನಿನಗ. ನೀನು ಒಂದ್ ಸ್ವಲ್ಪ ಢಾಕು ಇದ್ದಂಗ ಅದಿ. ಬಹಳ ದಿನದಿಂದ ನನ್ನ ಕಾಮ ಎಂಬ ಕುದುರೆಗೆ ಲಗಾಮ ಹಾಕಿ ಕಟ್ಟಿದ್ದೆ. ಇವತ್ತು ಲಗಾಮ ಬಿಚ್ಚಿ ನೀರು ಕುಡಿಸೊಟ್ಟ ಎಂಬತ್ತು. ನೀನು ಬಸ್ಸರಾದ್ರೂ ಅಡ್ಡಿ ಇಲ್ಲ. ನಿನ್ನ ಅಂಬರಕ್ಕಿಂತ ಮಿಗಿಲಾಗಿರೋ ರೂಪರಾಶಿಯೊಡನೆ ಒಂದು ದಿನ ಆದ್ರೂ ಪಲ್ಲಂಗ ಇರಬೇಕು. ಬಾರ ನನ್ನ ಬಂಗಾರ. ನೀನು ಬಾ ಅಂತ ತಕ್ಷಣ ಬಂದು ಸರಿಗಾಸೋದಕ್ಕೆ ನಾನು ಜಾರಡಿ ಕಣ್ಣಲ್ಲ. ಮಾನವಂತರ ಶೀಲವಂತರ ಮನೆತನದ ಸೊಸೆ ನಾನು. ಏನಂದಿ? ಮಾನವಂತ ಶೀಲವಂತರ ಮನೆತನದ ಸೊಸೆ. ಇದೇ ಮಾನವಂತರ ಮನೆತನದಲ್ಲಿ ನಿನ್ನ ಮಾನ ಹರಾಜು ಹಾಕ್ತಾನೆ. ಏನು ನೋಡಕತ್ತಿ? ಸೆಕ್ಯೂರಿಟಿ ಅದು ಅದಾರನತ್ ನೋಡಕತ್ತಿ ಏನ? ಸೆಕ್ಯೂರಿಟಿನ ಯಾವಾಗ ಈ ಮನೆಗೆ ಕಾಲಿಟ್ಲಿ ಅವಾಗ ಮನೆಗೆ ಹೋಗಿಬಿಟ್ಟ. ಮತ್ತು ಒಂದು ಸಾರಿ ನನ್ನ ಜೋಡ ಪಲ್ಲಂಗ ಏರು. ನಾ ಬ್ಯಾಡ ಅಂದ್ರು ನಿನ್ನ ಆಸ್ತಿ ನನ್ನ ಹೆಸರಲ್ಲೇ ಬರೆದು ಕೊಡ್ತಿ. ಈಕಿ ನನ್ನ ಮಾತಿಗೆ ಬಗ್ಗೋ ಹೆಂಗಸಲ್ಲ, ಈಕಿಗೆ ಬಗ್ಗಿಸಬೇಕು.
ಏನಲೇ ನನ್ನ ಮಾತು ಕೇಳಿದಷ್ಟು ಕೊಬ್ಬೆ ನಿನಗ ಏಯ್ ಹಿಡಿಲೇಕಿನ ತಡ್ಕೊಳ್ಳೋ ಶಕ್ತಿ ನಿನಗಿಲ್ಲ. ಹಾಗಾದ್ರೆ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಿನಗ ನಿನ್ನ ಶೀಲ ಬೇಕೋ ಅಥವಾ ಈ ಆಸ್ತಿ ಬೇಕೋ? ಎರಡರಾಗ ಒಂದನ್ನು ಮಾತ್ರ ಆರಿಸ್ಕೋಬೇಕು. ಪ್ರತಿಯೊಂದು ಹೆಣ್ಣಿಗೂ ಆಸ್ತಿ ಸಂಪತ್ತಿಗಿಂತ ತನ್ನ ಶೀಲನ ಸೀತೆಯವರು ತಮ್ಮ ಶೀಲಕ್ಕಾಗಿ ತಮ್ಮ ಪ್ರಾಣನೇ ಬಿಟ್ರು. ಅವರಷ್ಟು ದೊಡ್ಡವಳು ನಾನಲ್ಲಪ್ಪ. ಅಲ್ಲ, ಆಸ್ತಿ ಸಂಪತ್ತು ಯಾವ ಬೇಕಾದ್ರೂ ಕಳಿಸ್ಬೋದು. ಶೀಲ ಇಲ್ಲ, ನನಗೆ ಶೀಲ ಬೇಕು. ಆಸ್ತಿ ಇಲ್ಲ, ನಾನು ಬರ್ಕೊಟ್ಬಿಡ್ತೀನಿ. ತಮ್ಮಯ್ಯ ಮತ್ತೇನ ಅಕ್ಕಂತೀಯೋ ಬೆಪ್ಪ ನನ್ನ ಮಗನ? ಲಾಯರ್ ಕೊಟ್ಟ ಕಾಗದ ಪತ್ರದ ಮೇಲೆ ಅಕ್ಕಿ ಕಡೆಯಿಂದ ತಪ್ಪದಂಗ ಸಹಿ ಹಾಕಿಸ್ಕೋ. ಮೊದಲ ಮಾಟಗಾರ್ತಿ ಹೆಂಗ ನಿಮ್ಮ ಆಸೆ ತೀರ್ತಲ್ಲ, ಇನ್ನು ಯಾಕೆ ಇಲ್ಲ ಅಂತಿದ್ರ? ಮನೆ ಬಿಟ್ಟು ಹೋಗಬೇಕಾದವರು ನಾವಲ್ಲ, ಏನು ಈ ನಿನ್ನ ಸಮಸ್ತ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆಸ್ಕೊಂಡಾಯ್ತು. ನೀನಾಗೆ ಮನೆ ಬಿಟ್ಟು ಹೋಗ್ತೀಯೋ ಅಥವಾ ನನ್ನ ಗಂಡನ ನೆನಪು ಕ್ಷಣ ಕ್ಷಣಕ್ಕೂ ಇದೆ ಅಮ್ಮ. ನನ್ನ ಗಂಡನಿಗೆ ಕೊನೆದಾಗೊಂದು ಆಸೆ ಇತ್ತು, ಅವ್ರ ಮಗು ಹೀಗೆ ಹುಟ್ಟಿ ಬೆಳಿಬೇಕು ಅಂತ. ಇವ ಹುಟ್ಟಿದ ತಕ್ಷಣ ನಾನೇ ಮನೆ ಬಿಟ್ಟು ಹೋಗ್ತೀನಿ. ಅಲ್ಲಿವರೆಗೂ ಈ ಮನೆಯಲ್ಲಿ ಅವಕಾಶ ಮಾಡಿಕೊಡ. ನೋ ಚಾನ್ಸ್ ವಸು. ನೀನಿಲ್ಲಿದ್ದಷ್ಟು ನಮಗ ತೊಂದರೆ ತಪ್ಪಿತ್ತಲ್ಲ. ಮೊದಲೇ ಮಾಡಿ ಈ ಭಿಕಾರಿ ಜೊತೆ ನಮಗೇನೋ ಮಾತು. ನಿನ್ನ ಮಾವ ಬರೋದ್ರೊಳಗಾಗಿ ಒಂದು ಹೊರಗೆ ಹಾಕಿಕೆ ನಾವು. ನೀವೆಷ್ಟು ಹಿಂಸೆ ಕೊಟ್ಟು ಇಲ್ಲಿವರೆಗೂ ನಾ ಸಹಿಸ್ಕೊಂಡಿದ್ದು ನನ್ನ ಅಣ್ಣನಿಗೋಸ್ಕರ. ಅವ ಬಂದ ತಕ್ಷಣ ನಾನೇ ಮನೆ ಬಿಟ್ಟು ಹೋಗ್ತೀನಿ. ನಮ್ಮ ಅಣ್ಣ ಬರೋವರೆಗೂ ನಾನು ಇಲ್ಲೇ ಇರ್ತೀನಿ. ನನ್ನ ಮುದ್ದು ಬಂಗಾರ ನೋಡು, ನಮ್ಮ ಪ್ಲ್ಯಾನು ಉಲ್ಟಾ ಪಲ್ಟಾ ಮಾಡಬೇಡ. ನಿನಗೊಂದು ಮಾತು ಹೇಳ್ತೀನಿ, ನೀಟಾಗಿ ಕೇಳಿಸ್ಕೊತಿ. ಈ ನಿನ್ನ ಸಮಸ್ತ ಆಸ್ತಿನೆಲ್ಲ ನಮ್ಮ ಹೆಸರಿಗೆ ಬರೆಸ್ಕೊಂಡು ನಿನ್ನ ಮನೆಯಿಂದ ಒದ್ದು ಹೊರಗೆ ಹಾಕಿ ನಿನ್ನ ಮೇಲೆ ಲಾರಿ ಹಾಯಿಸಿ ನಿನ್ನ ನಿನ್ನ ಪ್ರೀತಿ ಅಣ್ಣ ಬರುದ್ರಾಗ ಮಣ್ಣು ಮಾಡಬೇಕು ಅಂತ ನಾವು ಅನ್ಕೊಂಡಿದ್ರ ನಮ್ಮ ಪ್ಲ್ಯಾನ ಉಲ್ಟಾ ಮಾಡಕ್ ಹೊಂಟಿಯೇನ? ಏಯ್, ನಿನಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ. ಅದೇಂಗೆ ಗೊತ್ತಿರಕ್ಕೆ ಸಾಧ್ಯ? ಇದೆಲ್ಲ ಈ ಪದ್ಮಾವತಿಯ ಲೀಲೆ. ನಿನ್ನ ಗಂಡ ಐ ಮೀನ್ ದಿಗಂತನ ಕಾರಿಗೆ ಎಕ್ಸ್ಟೆಂಡ್ ಮಾಡಿಸಿದ್ದು ಯಾರು ಅಂತ ತಿಳಿದೆ? ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಬಸ್ ನಿನ್ನ ಗಂಡನ ಕೊಂದಿದ್ದು ನಾವೇ. ನಮ್ಮ ಅಣ್ಣನಿಗೆ ಎಂತ ಹೀನಮ್ಮೆ ಗಂಟು ಬಿದ್ದು ಬಿಟ್ಟೆ. ನೀನು ಬದುಕಬಾರ್ದು, ನೀನು ಸಾಯ್ಬೇಕು.
ತಂಗಿ ವಸುಂಧರಾ, ಈ ನೀ ನನ್ನ ಬಂದಿದ್ದನಮ್ಮ, ನನ್ನ ಜೊತೆ ಮಾತಾಡು. ನೀ ನನ್ನ ಬಂದಿದ್ದರೆ ನನ್ನ ಜೊತೆ ಏ ಪದ್ಮ, ನನ್ನ ತಂಗಿಗೆ ಏನಾಗಿತ್ತು? ಏನಾಗಿತ್ತು ಅವಳಿಗೆ? ಸಮಾಧಾನ ಮಾಡ್ಕೊಡ್ರಿ, ಸಮಾಧಾನ ಮಾಡ್ಕೊಳ್ಳಿ. ತೋಟದ ಕಡೆ ಸುತ್ತಾಡ್ಕೊಂಡು ಬರ್ತೀನಿ ಅಂತ ಹೇಳಿದ ನಮ್ಮ ಬಂಗಾರ ಮರಳಿ ಮನೆಗೆ ಬರಲೇ ಇಲ್ಲ. ಬೆಳಗಾದ್ರ ಗಂಡನ ಚಿಂತೆಯಾಗ ಇರಕ್ಕಿ ನಾನು ಅಕ್ಕಿಗೆ ತುತ್ತು ಮಾಡಿ ಉಡಿಸಿ ಜೋಗಳ ಹಾಡಿ ಮುಗಿಸ್ತಿದ್ದೆ. ಇನ್ನಿದನ್ನೆಲ್ಲ ನಾನು ಯಾರಿಗೆ ಮಾಡಬೇಕ್ರಿ? ಯಾರಿಗೆ ಮಾಡಬೇಕು? ಯವ್ವ ಬಂಗಾರ, ನಿಮ್ಮಣ್ಣ ಬಂದಾನವ, ನೋಡ್ಬಾರವ. ನಾನು ಬರುವವರೆಗೆ ನನ್ನ ತಂಗಿ ಶವ ಯಾಕಿಡ್ಲಿಲ್ಲ? ಅವಳು ಯಾಕೆ ಮಣ್ಣು ಮಾಡ್ಬಿಟ್ರಿ? ಏ ಮಾಮಾಸ್ತ್ರಿ, ನಾನು ಊರಾನವ್ರಿಗೆಲ್ಲ ಹೇಳಿದೆ, ನಮ್ಮ ಮಾವು ಬರುವವರೆಗೂ ಇಡ್ರಿ, ಮಣ್ಣು ಮಾಡೋದು ಬೇಡ, ನಮ್ಮ ಮಾವು ಬರುವವರೆಗೂ ಇಡ್ರಿ, ಮಣ್ಣು ಮಾಡೋದು ಬೇಡ ಅಂತೇಳಿ. ಆದ್ರೆ ಊರಾನವರು ಆತ್ಮಹತ್ಯೆ ಐತಪ್ಪ, ಹಂಗೆಲ್ಲ ಇಡಾಕ್ ಬರೋದಿಲ್ಲ, ಮೇಲಾಗಿ ಗರ್ಭಿಣಿ ಬೇರೆ ಅದಾಳ, ಕೋರ್ಟು ಕೇಸು ಅಂತ ತುಂಬ ದೂರ ಹೋಗುತ್ತಂತ ಮಣ್ಣು ಮಾಡಿಬಿಟ್ರು. ಆಕಿನ ಮಣ್ಣು ಮಾಡಿ ಬಂದಿದ್ದ ನಮ್ಮ ಅಕ್ಕ ಆಕಿ ಫೋಟೋ ಮುಂದೆ ಗಳ 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 ಅಳ್ಕೋತ ಕೂತು ಬಿಟ್ಟಾಳು ಮಾವ. ಹೌದ್ರಿ, ನನ್ನ ಬಂಗಾರದ ಈ ಮನ್ಯಾಗ ಒಂದು ಕ್ಷಣ ನನಗಿರಂಗ ಆಗುವಲ್ದು. ಅಪ್ಪಟ ಚಿನ್ನಾರಿ ನಮ್ಮ ವಸು, ಅಕ್ಕಿನ ಬಿಟ್ಟು ನಾನು ಹೆಂಗಿರ್ಲಿ ರೀ, ನಾನು ಹೆಂಗಿರ್ಲಿ? ಅಂತ ಪಟ್ಟದಂತ ಚಿನ್ನನ ಹೆಂಗ ಕೊಲೆ ಮಾಡಿ ಮಣ್ಣಾಗಿದೆಯಾ? ಕೊಲೆ ಮಾಡಿ ಏನು ಮಾತಾಡಕತ್ತಿ ಓ ಮಾವ? ನೀ ಏನು ಮಾತಾಡಕತ್ತಿ? ಬಂಗಾರ ಅಂತ ನಮ್ಮ ಅಕ್ಕಗ ಹೆಸರಿಡಕತ್ತಿ? ಯಾರ ಮಾತು ಕೇಳಿ ಏನು ಮಾತಾಡಕತ್ತೀನಿ? ತಂಗಿ ಸತ್ತ ಬರ್ದಾಗ ಹುಚ್ಚಿಗೆ ಸಿಡ್ದತ ನೋಡಿ. ನಿನಗೆ ಹುಚ್ಚು ನನಗೆ ಹಿಡಿದಿಲ್ಲೋ? ಹುಚ್ಚು ನಿನಗೆ ಹಿಡ್ದಾಯ್ತಿ? ಆಸ್ತಿ ಅಂತಸ್ತಿನ ಹುಚ್ಚು ನಿನಗೆ ಹಿಡ್ದಾಯ್ತಿ? ನನಗೇನು ಗೊತ್ತಿಲ್ಲ ಅಂತ ತಿಳಿದುಕೊಂಡಿದೀಯಾ? ನನ್ನ ಅಳಿಯದ್ರ ಲಾರಿ ಹಾಸಿ ಕೊಲೆ ಮಾಡಿದ್ದು ನನಗೆ ಗೊತ್ತು. ನಾವ ಮಾಡೇವಣ್ಣಕ್ಕೆ ಸಾಕ್ಷಿ ಏನೈತಪ್ಪ? ಸಾಕ್ಷಿ ಬೇಕಾ ನಿನಗ? ಸಾಕ್ಷಿ ಬೇಕಾ? ನನ್ನ ಊರಿಗೆ ಕಳಿಸಿ ಮನೆಯಲ್ಲಿ ಯಾರು ಇಲ್ಲದ ಸಮಯದಲ್ಲಿ ನನ್ನ ತಂಗಿಯ ಚಿತ್ರ ಹಿಂಸೆ ಕೊಟ್ಟು ಕೊಂದದ್ದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದೀಯಾ? ಸಾಕ್ಷಿ ಬೇಕಾಗಲೇ ಮಗನ. ನೋಡು, ನನ್ನ ಅಳಿಯಂದ್ರು ಈ ಮನೆ ತುಂಬಾ CC ಕ್ಯಾಮೆರಾ ಹಾಕಿದ್ದಾರೆ. ಅದನ್ನು ಮರ್ತೇ ಬಿಟ್ಟಿದೀಯ ನೀನು. ಈ ಮನೆಯ ಆಳ ಮಗ ನೀವು ಮಾಡಿದ ಮಾನಹೀನ ಕೃತ್ಯವನ್ನ ತನ್ನ ಯಜಮಾನಿಗೆ ಅನ್ಯಾಯ ಆಗಬಾರದು ತಿಳ್ಕೊಂಡು ಆ ವಿಡಿಯೋ ನನಗೆ ಕಳಿಸಿದ್ದಾನೆ. ನೋಡು, ನೀನು ಮಾಡಿದ ಕೃತ್ಯವನ್ನ. ಮನ್ಯಾಗ CC ಕ್ಯಾಮ್ರಾ ಇದ್ದಿದ್ದು ನನಗೆ ಮೊದಲ ಏನಾರ ಗೊತ್ತಾಗಿದ್ರ CC ಕ್ಯಾಮ್ರಾ ಸುಟ್ಟಾಕಿನ್ನ ಕೊಲ್ತಿದ್ದೆ. ಏ ಮಾಮಸ್ರೇ, ನಾವ ಕೊಂದಿದ್ದತ್ ನಿಮ್ಗೆ ಗೊತ್ತಾತಲ್ಲ? ಎಲ್ಲ ಗೊತ್ತಿದ್ದು ಏನೂ ಗೊತ್ತಿಲ್ಲ ಅದವ್ರಗತ್ಲೆ ಸುಮ್ಮ ಮೂರು ಮುಚ್ಕೊಂಡಿದ್ರ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಏನಾರ ನಮ್ಮ ತಂಗಿನ ನೀವ ಕೊಂದಿದ್ದದ್ದು ಏನಾರ ಹೆಚ್ಚು ಕಮ್ಮಿ ಹಾರ್ಯಾಡಿದ್ದ ಈ ಮನ್ಯಾಗ ನಿನಗಿರಾಕ ಜಾಗ ಇರುವುದಿಲ್ಲ, ಕಮ್ಮಗತ್ತನ್ನ ಕೂಳಿರುವುದಿಲ್ಲ. ಯಾಕಂದ್ರೆ ಇದು ಬದಲಾಗೋ ಕ್ಯಾರೆಕ್ಟರ್. ಏನ್ ಮಾಡ್ತೀಯೋ? ಏನ್ ಮಾಡ್ತೀಯ? ಏನ ಕೈ ತೆಗಿತೀಯಾ? ಏನ ಕಾಲು ತೆಗಿತೀಯಾ? ಏನ ತಲೆ ತೆಗಿತೀಯಾ? ಜೀವಕ್ಕೆ ಜೀವ ಕೂಡ ನನ್ನ ತಂಗಿನ ಇಲ್ಲ ಅಂದ ಮೇಲೆ ನಾನು ಬದುಕಿದ್ರೇನು ಸತ್ತೇನು? ನಿನ್ನ ಮದುವೆ ಆಗಲಿಲ್ಲ ಒಂದೇ ಒಂದು ಕಾರಣಕ್ಕ ನನ್ನ ತಂಗಿನ ಕೊಲೆ ಮಾಡಿದ ಕೊಂದರ ರಾಕ್ಷಸರು ನೀವು. ಪದ್ಮ, ಈಗ ಸಂತೋಷ ಆಯ್ತಾ ನಿನಗೆ? ನಿನ್ನ ಮದುವೆಯಾಗಿ ಬಂದದ್ದು ನನ್ನ ತಂಗಿಲ ಹೊಟ್ಟಿಲಿ ಹುಟ್ಟಿದ ಮಗಳಿಗಿಂತ ಹೆಚ್ಚಾಗಿ ಜೋಪಾನ ಮಾಡ್ತೀಯ ಅಂತ ಎದೆ ಒಳಗೆ ಸಾಗಿಟ್ಟುಕೊಂಡ ಬಾಯಿದವಳು ಬೆಲ್ಲದಂತ ಮಾತಾಡಿದೆಯಲ್ಲೇ. ನೀನು ಒಂದು ಹೆಣ್ಣುವುದು ನಿನ್ನ ಪ್ರಜ್ಞೆಗೆ ಬರ್ಲಿಲ್ವಾ? ಪಟ್ಟಿ ಮಗನೇ, ನಿನ್ನ ಸಾವು ನನ್ನ ಕೈಯಾಗಲೇ ಮಗನ. ಏನ್ ಮಾಡ್ತೀಯ? ಎನಸು ನಿನ್ನ ಕೊನೆ ಕ್ಷಣಗಳನ್ನ.
ಏ ಮಮಸ್ರೇ, ಮೃತ್ಯುವನ್ನಿಗಿಂತ ಮೃತ್ಯುಂಜಯನೋ ನಾನು. ನನಗ ಸಾವಿನ ಭಯ ತೋರಿಸ್ತೀಯನೋ ಬೋಳಿ ಮಗನೇ. ಇನ್ನ ಮ್ಯಾಲ ನನ್ನ ಕೈಯಿಂದ ನಿನಗೆ ಮುಕ್ತಿ ಸಿಗತ್ತ ನೋಡಿನ. ಬೇಡಪ್ಪ, ನನ್ನ ಕುಂಕುಮ ಅಳಕಿಸ್ಬೇಡ, ನನ್ನ ಗಂಡನಿಗೇನು ಮಾಡಬೇಡ, ನಿನ್ನ ಕೈ ಮುಗಿತೀನಿ. ಇವು ಬದುಕಿರಬಾರ್ದು. ಇವ ಏನಾರ ಬದುಕಿದ್ದ ಆದ್ರ ನಾ ನಾಳೆ ಜೈಲಿನ ಕಂಬಿ ಅನಿಸ್ಬೇಕಾಗತ್ತ. ನಾವು ಜೈಲು ಪಾಲಾದ್ರೂ ಚಿಂತೆ ಇಲ್ಲ, ಆದ್ರೆ ಗಂಡ ಇಲ್ಲದೆ ಮುಂಡೆಯಾಗಿ ಮಾತ್ರ ನಾನು ಬದುಕೋದಿಲ್ಲ. ಈ ಆಸ್ತಿ ಅಂತಸ್ತು ಎಲ್ಲ ನೀನೇ ಇಟ್ಕೋ, ಆದ್ರೆ ನನ್ನ ಗಂಡನ ಉಳಿಸ್ಕೊ. ನೋ 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 ನೋ, ಈ ಮೊಸಳೆ ಕಣ್ಣೀರಿಗೆ ನಾನು ಬಗ್ಗೋಣ ಅಕ್ಕಮ್ಮ. ನಿನ್ನ ಗಂಡ ನನ್ನ ಕೈಯಾಗ ಮುಕ್ತಿ ಹೊಂದತಾನ, ನೋಡ್ತಾ ಇರು. ಯಾಕೆ ಸುಳ್ಳ ಸೆಂಟಿಮೆಂಟ್ ಆಗಿ ನನಗೆ ಕಳ್ಳ ಕರಗ್ಸಾಕತ್ತಿ? ಬದಲಾಗೋ ಕ್ಯಾರೆಕ್ಟರ್. ಅವ್ರಿಗೆ ಮಾತ್ರ ಏನು ಮಾಡಬೇಡ, ಬೇಕಿದ್ರೆ ನೀ ಜೈಲು ಕಂಬಿ ನನ್ನ ಗಂಡನ ಬಿಟ್ಬಿಡು, ಅವ್ರಿಗೇನು ಮಾಡಬೇಡ ಅಂತ ಗೋಗರಿತಾ ಇದ್ರು. ನಿನ್ನ ಹಠನ ನಿನಗೆ ಹೆಚ್ಚಾತಲ್ಲ, ನಿನ್ನ ಮ್ಯಾಲಿನ ವ್ಯಾಮೋಹದಿಂದ ನನ್ನ ಸಂಸಾರನೇ ಸ್ಮಶಾನ ಮಾಡಿಕೊಂಡೆ. ನನ್ನ ಗಂಡನ ಯಾವ ಕೊಲ್ಲಾಗ ತಯಾರಾಗಿ ಅಂದ ಮೇಲೆ ನಿನ್ನಂತ ಪಾಪಿ ಬದುಕಿರಬಾರ್ದು, ಬದುಕಿರ್ಲೇಬಾರ್ದು. ನಾನು ನಿಮ್ಮ ಹತ್ರ ಶರಗೊಂಡಿ ಬಿಟ್ಕೊಳ್ತಾ ಇದ್ದೀನಿ. ಇದೊಂದು ಸಾರಿ ನನ್ನ ತಪ್ಪನ್ನ ನನಗೆ ತಿದ್ಕೊಂಡು ನಡೆಯೋದಕ್ಕೆ ಅವಕಾಶ ಮಾಡಿಕೊಡಿ. ನಿಮ್ಮ ಕಾಲಿಗೆ ಬೀಳ್ತೀನಿ. ಇನ್ನು ಏನು ಉಳಿದಿದೆ ಅಂತ ನಿನ್ನ ಕ್ಷಮಿಸಿ ನನ್ನ ಜೊತೆ ಜೀವನ ಸಾಗಿಸ್ತೀಯ? ನಿನ್ನ ತಮ್ಮನ ಮೇಲೆ ವ್ಯಾಮೋಹಗೋಸ್ಕರ ಇಡೀ ಮಡಿಯನ್ನು ಸ್ಮಶಾನ ಮಾಡಿದ ಪಾಪಿ ನೀನು. ನನ್ನ ತಂಗಿ, ನನ್ನ ಅನ್ನ ಬರುವವರೆಗೆ ಜೀವಂತ ನನ್ನ ಬಿಡಿ ಎಂದು ನಿಮ್ಮ ಕೈ ಮುಗಿದು ಗೋಗರಿದರು. ಅವಳ ಮೇಲೆ ಕರುಣೆ ಮಾಡದೆ ತುಂಬಾ ಗರ್ಭಿಣಿಯಾದ ನನ್ನ ತಂಗಿ, ಅವಳು ಹೊಟ್ಟಿಲಿದ್ದ ಮಗು ಈ ಪ್ರಪಂಚವನ್ನ ನೋಡಿದ ಹಾಗೆ ಮಾಡಿದ ನನ್ನ ರಾಕ್ಷಸಿ ನೀನು. ನಿನ್ನ ಕುಂಕುಮ ಮಾತ್ರ ಅಳಿಕ್ ಹೋಗಬಾರ್ದು, ನಿನ್ನ ಮುತ್ತೈತರ ಹಾಗೆ ಇರಬೇಕು. ನನ್ನ ತಂಗಿನ ಕಳೆದುಕೊಂಡು ನಾನು ಹಾಗೆ ಬದುಕಿರ್ತೀನಿ ತಿಳಿದಿರಿ. ನಿರೂಪಿಸ್ಬಿಟ್ಟೆ ಹೆಣ್ಣಿಗೆ ಹೆಣ್ಣೇ ಶತ್ರು ಅಂತ. ಈಗ ಅರ್ಥ ಆಗ್ತಾ ಇದೆ ನನಗೆ. ಹೆಣ್ಣು ಮಗಳು ಗಂಡನ ಬಳಿ ಎಷ್ಟು ಕಷ್ಟ ಇದ್ರು ತವರು ಮನೆಗೆ ಯಾಕೆ ಹೋಗೋದಿಲ್ಲ ಅಂತ. ತಾಯಿಲ್ಲದ ತವರು, ದೇವರಿಲ್ಲದ ಗುಡಿಯು ಸ್ಮಶಾನ ಅಂತ. ಸ್ಮಶಾನ ಅಂತ. ತಂಗಿ ವಸುಂದ್ರ, ನಿನ್ನ ಅಣ್ಣನ ಕೈ ಮೇಲೆ ನಿನ್ನ ಹೆಸರನ್ನ ಹಚ್ಚಿ ಹಾಕಿಸಿ ಅದನ್ನ ನೋಡ್ಕೊಂಡು ಕೂಡಂತೆ ನಾನು ಬಿಟ್ಟು ಹೊರಟು. ನನ್ನ ಕ್ಷಮಿಸ್ಬಿಡು. ನೀನು ಚೆನ್ನಾಗಿ ಜೋಪಾನ ಮಾಡ್ತಿರ್ತಿ. ಇವಳು ಮನೆಗೆ, ಈ ಮನೆಗೆ ಮದುವೆ ಮಾಡಿ ಕರ್ಕೊಂಡು ಬಂದ್ಬಿಟ್ಟೆ. ಅವತ್ತು ಒಂದು ಬುದ್ಧಿ ಕಲಿಸಿದ್ರೆ ಇವತ್ತು ನಾನು ನಿನ್ನನ್ನು ಕಳ್ಕೊತಿದ್ದಿಲ್ಲ. ನೀನು ಚೆನ್ನಾಗಿ ನೋಡ್ಕೊಳ್ಳಂತ ಇವಳಿಗೆ ಅಂಜಿ ತಗ್ಗಿ ಬಗ್ಗಿ ಎಷ್ಟೊಂದು ನಡೆದುಕೊಳ್ಳೋದು ಕೂಡ ಇವಳಿಗೆ ಮಗಳಿಂದ ಕರೆ ಬರಲಿಲ್ಲ. ಮುಂದಿನ ಜನ್ಮ ಹತ್ತಿದ್ರೆ ನಿನ್ನ ಹೊಟ್ಟೆಲಿ ಹುಟ್ಟಿ ಬಂದು ನಿನ್ನ ಋಣ ತೀರಿಸಿದವ. ನನಗೆ ಕ್ಷಮಿಸ್ಬಿಡು. ನನ್ನ ತಂದೆ ತಾಯಿಗಳು ಸತ್ತಾಗಲು ಎಷ್ಟು ಸಂಕಟವಾಗಿರಲಿಲ್ಲ. ತುತ್ತು ಕೊಟ್ಟು ಬೆಳೆಸಿದ ನನ್ನ ತಂಗಿ. ನಾನು ನಿನ್ ಜೊತೆ ಬರ್ತೀನಿ ವಸುಂಧರ, ನಾನು ನಿನ್ ಜೊತೆ. ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗೆ ನೀವಿಲ್ಲದೆ ಈ ಪ್ರಪಂಚದಲ್ಲಿ ನನಗೆ ಎಲ್ಲಿದೆ ರೀ ಬೆಲೆ? ನನಗೆ ಈ ಆಸ್ತಿ ಅಂತಸ್ತು ಯಾವುದು ಬೇಡ. ಕಾನೂನು ಏನು ಶಿಕ್ಷೆ ಕೊಡುತ್ತೋ ನಾನು ಅದನ್ನು ಅನುಭವಿಸ್ತೇನೆ.
ಮರಳಿಗೆ ಬಂದ ಮೇಲೆ ವಸುಂಧರಳ ಗುಡಿ ಕಟ್ಟಿಸಿ ನಾನು ಸಾಯೋವರೆಗೂ ಪೂಜೆ ಮಾಡ್ತೀನಿ ರೀ. ದಯವಿಟ್ಟು ನಿಮ್ಮ ಜೊತೆ ಬದುಕೋದಕ್ಕೆ ಒಂದೇ ಒಂದು ಅವಕಾಶ ಮಾಡ್ತೀನಿ ರೀ. ಹಾಳಾಯ್ತು. ನಿಮ್ಮ ಅಣ್ಣ ತಂಗಿ ಪ್ರೀತಿ ಅಜರಾಮರ ಅದನ್ನ ಅರಿತಿರೋ ನಾನು ಪಾಪಿ, ಪಾಪಿ. ನನ್ನ ಗಂಡ ನನ್ನ ನಾದಿನಿ ಮಾತಾಡ್ತಾ ಇದ್ದಾರೆ. ಮಾತಾಡಿ ಮುಗಿಸಿದ ಮೇಲೆ ಊಟಕ್ಕೆ ಬರ್ತಾರೆ. ಅವರು ಬರೋತನ ನಾನು ಇಲ್ಲೇ ಕುತ್ಕೊಂಡು ಕಾಯ್ತೀನಿ, ಇಲ್ಲೇ ಕುತ್ಕೊಂಡು ಕಾಯ್ತೀನಿ.